ಪ್ರಪಂಚದ ಅತಿ ಹೆಚ್ಚು ಜೂಜುಕೋರರು ಇರುವ ದೇಶ ಇದು. ಯಾವ ದೇಶ ಗೊತ್ತಾ? ಮಕಾವ್, ದ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಆಫ್ ಚೈನಾ. ಚೈನಾದವರು ನೀವು ಎಷ್ಟು ಬೇಕಾದ್ರೂ ಬಂದು ದುಡ್ಡು ಖರ್ಚು ಮಾಡ್ಕೊಳ್ಳಿ, ಇಲ್ಲಿ ದುಡ್ಡು ಹಾಳು ಮಾಡ್ಕೊಳ್ಳಿ ಅಂತ ಒಂದು ದೇಶನೇ ಮಾಡಿ ಇಟ್ಬಿಟ್ಟಿದ್ದಾರೆ. ಹೋಗೋಣ ಮಕಾವ್ಗೆ. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಮಕಾವ್. ನಾವೀಗ ಮಕಾವ್ಗೆ ಹೋಗ್ಬೇಕಾಗಿರೋದು 65 ಕಿಲೋಮೀಟ್ರು. ಟ್ರೈನ್ ತೊಗೊಂಡು ಮೇನ್ ಐಲ್ಯಾಂಡ್ಗೆ ಹೋಗಿ ಅಲ್ಲಿಂದ ಫೆರಿ ತೊಗೊಂಡು ಮಕಾವ್ ಐಲ್ಯಾಂಡ್ಗೆ ಹೋಗಬೇಕು. ಒಂಥರ ಕನೆಕ್ಟಿವಿಟಿ ತುಂಬ ಈಸಿ ಮಾಡಿಬಿಟ್ಟಿದ್ದಾರೆ. ಟೋಟಲ್ಲು ನಮ್ಮ ಮೆಟ್ರೋ ಜರ್ನಿ ಬಂದ್ಬಿಟ್ಟು 30 ನಿಮಿಷಕ್ಕೆ ಇವ್ರು ಚಾರ್ಜ್ ಮಾಡ್ತಾರೆ. ಅದು 150 ರೂಪಾಯಿ. ಆ್ಯಕ್ಚುಲಿ ಕಮ್ಮಿನೇ ಅಂತ ಹೇಳ್ಕೊಬೇಕಲ್ವಾ. ಹಾಂಗ್ಕಾಂಗ್ ಅಂತ ಈ ಎಕಾನಮಿಗೆ 150 ರೂಪಾಯಿ ಒಂದು ಕಾಫಿನೂ ಬರಲ್ಲ. ಇದಕ್ಕೆ ಬೆಸ್ಟ್ ಅನ್ಸುತ್ತೆ ಆ್ಯಕ್ಚುಲಿ. ಈ ಮೆಟ್ರೋ ನೋಡ್ತಾ ಇದ್ರೆ ಮನೆಗಳಿಗೆಲ್ಲ ಹಾಂಗ್ಕಾಂಗ್ ಮನೆಗಳಿಗಿಂತ ಮೆಟ್ರೋ ದೊಡ್ಡದಾಗಿದೆ ಅನಿಸ್ತದೆ. ಈ ಸ್ಪೇಸ್ ನೋಡು, ಇದರಲ್ಲಿ ಜೂ ದೊಡ್ಡದಾಗಿದೆ ಅನಿಸ್ತದೆ. ನೋಡಿದ್ರೆ ನಮ್ಮ ರೂಮ್ ಹೆಂಗಿತ್ತು ಅಂತ ನೀವೇನೆ. ಇದೇ ಮೇ 5ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ದೇಶ. ಯಾವ ದೇಶ ಗೊತ್ತಾ? ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲೆಂಡ್ಸ್, ಇಟಲಿ, ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ಲಿechtenstein, ಲುಕ್ಸೆಂಬರ್ಗ್, ವ್ಯಾಟಿಕನ್ ಸಿಟಿ. ಈ 10 ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂಡ್ರೆ ಸಾಕು, ನಾವು ನಿಮಗೆ ಸೇಫಾಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫಾಗಿ ವಾಪಸ್ ಕರ್ಕೊಂಬಂದು ಬಿಟ್ಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ರೂಟ್ನ ಬುಕ್ ಮಾಡ್ಕೊಳ್ಳಿ. ಕಿರಣ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆರಾಮಾಗಿ ಹೋಗ್ತಾ ಇದೀವಲ್ವಾ? ಅಲ್ವಾ? ನಮ್ಮ ಬೆಂಗಳೂರಲ್ಲೇ ಓಡಾಡಿದೆ ನಾವಿನ್ನು ಮೆಟ್ರೋದಲ್ಲಿ. ಆಪರ್ಚುನಿಟಿನೇ ಸಿಕ್ಕಿಲ್ಲ ನಮಗೆ. ಅಯ್ಯೋ, ನಿಂತ್ಕೊಳ್ಳೋಕೆ ಜಾಗನೂ ಇಲ್ಲ ಗುರು. ರಶ್ಶು ಒಂದೇ ಸ್ಟಾಪ್ ಆದರೆ. ಒಂದೇ ಸ್ಟಾಪ್. ಆ್ಯಕ್ಚುಲಿ 10 ಗಂಟೆ ಆಫೀಸ್ ಹೋಗೋ ಟೈಮು. ಎಲ್ಲರೂ ಆಫೀಸ್ಗೆ ಹೋಗೋರು ಅವರೇ. ಇದು ಸೆಂಟ್ರಲ್ ಕಡೆ ಎಲ್ಲ ಇಳ್ಕೊಂತಾರೆ. ಮೇನ್ ಸ್ಟೇಷನ್ನು. ಚೆನ್ನಾಗಿದ್ರು ಲೈಟ್ ಫುಲ್ಲು. ಆ್ಯಕ್ಚುಲಿ ಏನು ಗೊತ್ತಾ, ಪ್ರಯಾರಿಟಿ ಸೀಟಿಂಗ್ ಮಾಡಿದ್ದಾರೆ. ವಯಸ್ಸಾದವ್ರಿಗೆ ಮತ್ತು ಫಿಸಿಕಲಿ ಡಿಸೇಬಲ್ಡ್ ಆಗಿರೋರಿಗೆಲ್ಲ ತುಂಬ ಪ್ರಯಾರಿಟಿ ಸೀಟ್ ಮಾಡಿ ಚೆನ್ನಾಗಿ ಕೊಟ್ಟವ್ರೆ ಗುರು. ನಾವು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದೀವಿ. ಯುರೋಪಲ್ಲೆಲ್ಲ ಇದೆಲ್ಲ ಕಾಮನ್, ಬಟ್ ಏಷ್ಯಾದಲ್ಲಿ ಸ್ವಲ್ಪ ಅಪರೂಪ ಅಂತಲೇ ಹೇಳ್ಬೋದು. ಟೋಟಲ್ ಇವಾಗ 2 ಅವರ್ ಜರ್ನಿ. ನಾವು ಟ್ರೈನಿಂದ ಬಂದಿದ್ದು ಅರ್ಧ ಅವರು, ಅಲ್ಲಿಂದ ಫೆರಿ ತೊಗೊಂಡು 1 ಅವರ್ ಹೋಗಬೇಕು. ಆಮೇಲೆ ಅಲ್ಲಿಂದ ತಿರ್ಗಾ ಇನ್ನೊಂದು ಬಸ್ ತೊಗೊಂಡು ಇನ್ನೊಂದು ಅರ್ಧ ಅವರ್ ಹೋಗಬೇಕು. ಟೋಟಲ್ 2 ಅವರ್ ತೊಗೊಳುತ್ತೆ ಮಕಾವ್ಗೆ ಹೋಗೋಕ್ಕೆ. ದೂರನೂ ಇದೆ, ಯಾಕಂದರೆ ಇವರು ಬಸ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಬ್ರಿಡ್ಜ್ ಮಾಡಿದ್ದಾರೆ. ಫೆರಿ ವಾಸ್ ಈಸಿಯೆಸ್ಟ್ ಆಪ್ಷನು ಮತ್ತು ಫಾಸ್ಟು. ಯಾಕಂದರೆ ಆಮೇಲೆ ನಾವು ನಿಮಗೆ ಬೋಟಿಂದನೂ ತೋರಿಸ್ಬೇಕು ಹೆಂಗೆ ಕಾಣಿಸುತ್ತೆ ಅಂತ. ಸೊ ಜೂಜುಕೋರರ ದೇಶ ಮಕಾವ್ಗೆ ಹೋಗೋಣ ಬನ್ನಿ. ಸೊ ಫುಲ್ ದುಡ್ಡು ತುಂಬ್ಕೊಂಡಿದ್ಯಾ? ಫುಲ್ಲು ಪಾಕೆಟ್ ತುಂಬ ಫುಲ್ ದುಡ್ಡು ತುಂಬ್ಕೊಂಡಿದ್ದೀನಿ. 5 ರೂಪಾಯಿ 10 ರೂಪಾಯಿ. ಹಾಂಗ್ಕಾಂಗ್ ಮಕಾವ್ ಫೆರಿ ಟರ್ಮಿನಲ್. ಸೊ ಹಾಂಗ್ಕಾಂಗಿಂದ ಮಕಾವ್ಗೆ ಕ್ರೂಸಲ್ಲಿ ಹೋಗ್ಬಿಡ್ಬೋದು. ಹಿಂಗೆ ಕನೆಕ್ಟಿವಿಟಿ ಕೊಟ್ಬಿಟ್ಟಿರ್ತಾರಲ್ವಾ ಕಿರಣ್? ಕ್ರೂಸ್ ಅಲ್ಲ ಇದು, ಫೆರಿ ಅಲ್ಲ, ಪ್ಯಾಸೆಂಜರ್ ಫೆರಿ. ಪ್ಯಾಸೆಂಜರ್ ಫೆರಿ, ಕ್ರೂಸ್ ಅಲ್ಲ, ಲಕ್ಸುರಿ ಕ್ರೂಸ್ ಅಲ್ಲ ಇದು. ಥ್ಯಾಂಕ್ ಯು. 250 ಆಲ್ಮೋಸ್ಟ್. Hong Kong to Macau Thai Road 12 1 2 check-in gate East Beach 20 minutes before. Okay, thank you. And where is the immigration? Inside. Okay, thank you. Thank you. ಯಪ್ಪ ಅಕ್ಕ ಎಷ್ಟು ಫಾಸ್ಟ್ ಇದ್ಲಲ್ವಾ? ಪಾಪ ಎಷ್ಟು ಜನ ಕೊಡ್ಬೇಕು ಅವರು. ಪಟ ಅಂತ ಕೊಟ್ಟರು. ಚೆಕ್-ಇನ್ ಈಸ್ಟ್ ಬ್ರಿಡ್ಜು 20 ನಿಮಿಷ ಬಿಫೋರ್ ಡಿಪಾರ್ಚರು. ನಮಗಿನ್ನ 40 ನಿಮಿಷ ಇದೆ ಟೈಮು. ಲಗೇಜ್ ನೋಡ್ಕೊಂಡು ತಗೊಂಡೋಗಿ ಇಷ್ಟ ಇಲ್ಲ ಅಂದರೆ ಇಲ್ಲಿ ಹಾಕ್ಬಿಡ್ಬೋದಂತೆ. ಅವರು ಲಗೇಜ್ ತೊಗೊಂಬಂದು ಕೊಡ್ತಾರೆ. ಸೊ ಸರ್ವಿಸಸ್ ಎಲ್ಲ ಚೆನ್ನಾಗಿದೆ. ಈಗ ಒಂದು ಸ್ವಲ್ಪ ಕೂಲ್ ಆಗಿದೆ ಅಲ್ವಾ? ಜಾಸ್ತಿ ಜನ ಇಲ್ಲ. ಯಾಕಂದ್ರೆ ಕಿರಣ, ಇದು ಲ್ಯಾಂಡ್ ಬಾರ್ಡರ್ ಅಲ್ಲ. ಈ ಕ್ರೂಸಿಗೆ ಬರೋರು ಮಾತ್ರ ಟೈಮಿಂಗ್ಸ್ ಪ್ರಕಾರ ಬರ್ತಾರೆ. ನಮ್ದು ಇವಾಗ 12 ಗಂಟೆ ಇರೋದು, ಬಟ್ ನಮ್ಗೆ 11:15 ಬಂದ್ವಿ. ಫ್ರೀ ಇದ್ರೆ ನಾವು ಹೋಗ್ಬೋದು ಅಂತೆ. ಏರ್ಪೋರ್ಟ್ ಥರನೇ ಮಾಡೋರು ಗುರು ಅಲ್ವಾ? ಇಮಿಗ್ರೇಷನ್ ಎಲ್ಲ ಒಂದು 5 ನಿಮಿಷಕ್ಕೆ ಮುಗ್ದೋಯ್ತು. ಯಾಕಂದರೆ ಬೋಟ್ ಆಗಿರೋದ್ರಿಂದ ತುಂಬ ಜನ ಇರಲಿಲ್ಲ. ಟಕ ಅಂತ ಆಗೋಯ್ತು ಫಾಸ್ಟಾಗಿ. ವೆಲ್ಕಮ್ ಟು ಹಾಂಗ್ಕಾಂಗ್ ಫೆರಿ ಟರ್ಮಿನಲ್. ಇಲ್ಲಿಂದ 1 ಅವರ್ ಜರ್ನಿ. ನಾವು ಮಕಾವ್ಗೆ ಹೋಗ್ಬಿಟ್ಟು ತಲುಪಿಡ್ತೀವಿ. ಟೋಟಲ್ ಎಷ್ಟು ಡಿಸ್ಟೆನ್ಸ್ ಆಶಾ? 64 ಕಿಲೋಮೀಟರ್ಸು. ಆದರೆ ಫೆರಿಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಸೇಮ್ ಇರ್ಬೋದು, ಗೊತ್ತಿಲ್ಲ. ಅದು 64 ಕಿಲೋಮೀಟ್ರಲ್ಲಿ 1 ಅವರಲ್ಲಿ ಕರ್ಕೊಂಡೋಗಿ ಹಾಂಗ್ಕಾಂಗಿಂದ ಮಕಾವ್ಗೆ ದಬಾಕ್ಬಿಡ್ತಾರೆ. ಹೋಗಿ ದುಡ್ಡು ಖರ್ಚು ಮಾಡ್ಕೊಂಬನ್ನಿ ಅಂತ. ಹನಿಮೂನ್ಗೆ, ಜೂಜುಕೋರರಿಗೆ ಎಲ್ಲರಿಗೂ ಹಾಟ್ ಡೆಸ್ಟಿನೇಷನ್ ಇದೆ ಆ್ಯಕ್ಚುಲಿ. ಹಾಂಗ್ಕಾಂಗ್ ಫೆರಿ ಟರ್ಮಿನಲ್ ಹೇಗಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು 2nd ಕ್ಲಾಸು, 1st ಕ್ಲಾಸು ಎಲ್ಲ ಒಟ್ಟಿಗೆ ಇರುತ್ತೆ. ನಾವೀಗ ಕೂತಿರೋದು 2nd ಕ್ಲಾಸಲ್ಲಿ.
ಎಕಾನಮಿ ಕ್ಲಾಸು, ಸೆಕೆಂಡ್ ಕ್ಲಾಸ್ ಅನ್ನಲ್ಲ, ಇದು ಎಕಾನಮಿ ಕ್ಲಾಸು. ಬಿಸ್ನೆಸ್ ಕ್ಲಾಸವರೆಲ್ಲ ಮೇಲ್ಗಡೆ ಇರ್ತಾರೆ. ಸೊ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟು 175 ಅಂದರೆ ಆಲ್ಮೋಸ್ಟ್ 1900 ರೂಪಾಯಿ ಅಷ್ಟೇ ಒಬ್ಬರಿಗೆ 1 ಅವರ್ ಜರ್ನಿಗೆ. ವಿಂಡೋ ಸೀಟು ಚೆನ್ನಾಗಿ ಕೊಟ್ಟೋಗ್ತೀನಿ ಇಬ್ಬರಿಗೆ, ಪರವಾಗಿಲ್ಲ ಅಲ್ವಾ? ಅಲ್ವಾ? ಗುಡ್. ಆ್ಯಕ್ಚುಲಿ ನಾವು ತೊಗೊಂಡಿರೋದು ಇದು ಏನಪ್ಪ ಇದು, ಹಲೋ ಹಾಯ್, ನೈಸ್ ಮೀಟಿಂಗ್ ಯು. ಅದೇನಾಗ ಅದು ನೀರು ಬಿದ್ದುಬಿಟ್ಟಿದ್ಯಾ ಅಲ್ಲಿ? ಮಳೆ ಬರ್ತಿದೆ ಓ, ಮಳೆ ಬರ್ತಾ ಅಲ್ಲ, ಇದೆಯಾ? ಮಳೆ ಅಲ್ಲ, ಇದು ಎರ್ಸ್ತಾ ಇರೋದು ಫೆರಿಯಿಂದ. ಅದಕ್ಕೆ ಏನಪ್ಪ ಮಳೆನಾ ಅಂತ ಅನ್ಕೊಂಡೆ. ಆಕ್ಚುಲಿ ವ್ಯೂ ಚೆನ್ನಾಗಿ ಕಾಣಿಸ್ಬೇಕಾಗಿತ್ತು. ವ್ಯೂ ಚೆನ್ನಾಗಿ ನೋಡಿ, ಎರ್ಸ್ತಾ ಇದೆ ನೋಡಿ ಇವಾಗ. ಏನು ಉದ್ದಕ್ಕೂ ಕಂಟಿನ್ಯೂಸ್ ಆಗಿ ಮಾಡ್ಬಿಟ್ಟವ್ರೆ ಗುರು ಸ್ಕೈ ಸ್ಕೇಪರ್ ಬಿಲ್ಡಿಂಗ್ಸ್ನ. ವಾ, ನಾನು ಮಳೆ ಜೋರಾಗಿ ಬರ್ತಾ ಇದೆ ಅನ್ಕೊಂಡೆ. ಮೊದಲೇ ಟೈಫೂನ್ ಅಲರ್ಟ್ ಬಂದಿದೆ. ಹೌದು, ಆ್ಯಕ್ಚುಲಿ ಟೈಫೂನ್ ಅಲರ್ಟ್ ಬಂತು. ಆದರೆ ನ್ಯೂಸ್ ಏನು ಬಂತು ಅಂದ್ರೆ ತೈವಾನ್ ಕಡೆ ಹೋಯ್ತಂತ, ಹಾಂಗ್ಕಾಂಗ್ ಕಡೆ ಬರಲಿಲ್ಲ ಅಂತ. ಅದು ಹೇಳಿಲ್ವಾ ಬೆಟ್ಟ ಗುಡ್ಡಗಳು ಅಂತ. ಆ್ಯಕ್ಚುಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಆಗಿರೋ ಹಾಂಗ್ಕಾಂಗು ಪಾಪ ಕಮ್ಮಿ ಜಾಗದಲ್ಲಿ ಸ್ಕೈಲೈನರ್ಸ್ ಅಷ್ಟೇ ಮುಗೀತು, ಫುಲ್ ಸಮುದ್ರ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಮಗೆ ವ್ಯೂ ಚೆನ್ನಾಗಿ ಕಾಣಿಸ್ತಿಲ್ಲ, ಯಾಕಂದರೆ ಫಾಸ್ಟಾಗಿ ಹೋಗ್ತಾನೆ. ಟರ್ಬೋ ಜೆಟ್ ಇದು, ಫಾಸ್ಟಾಗಿ ಹೋಗ್ತಿರೋದ್ರಿಂದ ಬರೀ 1 ಅವರ್ ಕರ್ಕೊಂಡು ಹೋಗೋದ್ರಿಂದ ಟಕ ಅಂತ ಓಡಿಸ್ಕೊಂಡು ಹೋಗ್ತಾ ಇದೆ ಅನಿಸುತ್ತೆ. ಆಯ್ತಾ ಕಣ ಕೋಳಿ ನಿದ್ದೆ? ಕಿರಣ, ಕೋಳಿ ನಿದ್ದೆ ಆಯ್ತಾ? ಅಥವಾ ಜೋರು ನಿದ್ದೆ ಆಯ್ತಾ ಅಲ್ವಾ? ಆರಾಮಾಗಿ ಕರ್ಕೊಂಬಂದ್ರಲ್ಲ. ಮಕಾವಲ್ಲಿ ಪುಟಾಣಿ ಬಿಲ್ಡಿಂಗ್, ಅಲ್ಲಿ ದೊಡ್ಡ ಬಿಲ್ಡಿಂಗ್ ನೋಡಿ ಅಲ್ವಾ? ಇನ್ನು ಒಳಗಡೆ ಹೋದ್ರೆ ಇನ್ನೂ ದೊಡ್ಡದಿರುತ್ತೆ ಅನ್ಸುತ್ತೆ. ಆದ್ರೆ ನನಗೆ ಹೆಂಗೆ ಕಾಣಿಸ್ತಿದೆ ಗೊತ್ತಾ? ಎಕ್ಸಿಟ್ ಆಗ್ಬೇಕಾದ್ರೆ ಒಂದೇ ವ್ಯೂ, ಎಂಟ್ರ್ ಆಗ್ಬೇಕಾದ್ರೆ ಒಂದೇ ವ್ಯೂ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಅದು. ನೋಡಿ, ಒಂದು ಕಂಟ್ರಿಯಿಂದ ಒಂದು ಕಂಟ್ರಿ ಬರೋಕ್ಕೆ ಎಷ್ಟು ಕನ್ವೀನಿಯೆಂಟು. ಆರಾಮಾಗಿ ಇಮಿಗ್ರೇಷನ್ ಮುಗಿಸ್ಕೊಂಡು ಬಂದ್ವಿ. ಸೊ ಇವಾಗ ಮಕಾವನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಜೂಜುಕರ ನಗರಕ್ಕೆ ಸ್ವಾಗತ ಸುಸ್ವಾಗತ. ಸೇಮ್ ನಾವು ಕ್ರೂಸಲ್ಲಿ ಬಂದಿದ್ದೀವಿ ಅಂತ ಅನಿಸ್ಲೇ ಇಲ್ಲ, ಯಾಕಂದ್ರೆ ನೋಡಿ ಎಲ್ಲ ಚೆಕ್-ಇನ್ ಆಗಿರ್ಬೋದು, ಇಮಿಗ್ರೇಷನ್ ಆಗಿರ್ಬೋದು, ಎಲ್ಲ ಏರ್ಪೋರ್ಟ್ ಥರನೇ ಇತ್ತು. ಸೊ ಇಲ್ಲಿ ಕರೆನ್ಸಿ ಬಂದ್ಬಿಟ್ಟು ಯಾವುದಿದು ಮಕಾವ್ ಪಟಾಕ ಅಂತೆ. ತಗೊಳ್ಳೋಣ ಕಿರಣ, ಕರೆನ್ಸಿ ಸ್ವಲ್ಪ ತಿನ್ನಕ್ಕೆಲ್ಲ ತಗೊಂಡ. ಇಲ್ಲ, ಇದು ಕೊಡ್ತಾರೆ ಕ್ಯಾಶ್ ಎಕ್ಸ್ಚೇಂಜ್, ತುಂಬ ಕಮ್ಮಿ ರೇಟ್ ಕೊಡ್ತಾರೇನೋ. ನೋಡೋಣ. ಸಿಟಿ ಟು ಹಾಂಗ್ಕಾಂಗ್. ನಂತರ ಚೈನೀಸ್ ಕರೆನ್ಸಿ ಇದೆ. ಸೊ ನಾವೀಗ ಟ್ಯಾಕ್ಸಿ ತಗೊಂಡು ಮಕಾ ಫೆರಿ ಟರ್ಮಿನಲಿಂದ ಕೊಟ್ಟಾಯ ಸ್ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಕೊಟ್ಟಾಯ ಸ್ಟ್ರಿಪ್ ಬಂದ್ಬಿಟ್ಟು ಇಲ್ಲಿಂದ 6 ನಿಮಿಷ ಅಷ್ಟೇ, ಅಲ್ಲೇ ಮೇನ್ ಜಾಗ ಇರೋದು. ಎಲ್ಲಿಯ ನ್ಯೂಯಾರ್ಕ್, ಎಲ್ಲಿಯ ಲಾಸ್ ವೇಗಸ್, ಎಲ್ಲಿಯ ಪ್ಯಾರಿಸ್, ಎಲ್ಲಿಯ ವೆನಿಸ್, ಚೈನಾದಲ್ಲಿ ಇದು ಒಂದೇ ಸ್ಟ್ರಿಪ್ಪಲ್ಲಿ, ಇದು ಒಂದೇ ರೋಡಲ್ಲಿ ನಾವು ಎಲ್ಲ ಹೋಟೆಲ್ಸ್ನ ನೋಡ್ಬೋದು, ಎಲ್ಲ ಸಿಟೀಸ್ನ ನೋಡ್ಬೋದು. ಸೊ ವೆಲ್ಕಮ್ ಟು ದ ಫೇಮಸ್ ಮಕಾವ್. ವೆಲ್ಕಮ್. ನೀವು ನೋಡ್ತಾ ಇದ್ರೆ ಇದು ಯುರೋಪಿನ ವೆನಿಸ್, ಅದು ಲಂಡನ್ನಿನ ಪ್ಯಾಲೇಸ್, ಅದು ಪ್ಯಾರಿಸ್ ಐಫಿಲ್ ಟವರ್, ಅದು ವಿಯಾನ್, ಎಲ್ಲ ದೊಡ್ಡ ಹೋಟೆಲ್ಸು ಇದು ಒಂದೇ ಸ್ಟ್ರಿಪ್ಪಲ್ಲಿ ಇದೆಯಂತೆ. ಇದು ಏನು ಗೊತ್ತಾ ಪ್ರಾಬ್ಲಮ್ಮು, ಒಂದು ಕಡೆಯಿಂದ ಇನ್ನೊಂದು ರೋಡ್ ಕ್ರಾಸ್ ಮಾಡೋಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ದೂರ ಗುರು, ಎಲ್ಲೋ ಹೋಗ್ಬೇಕು. ಲಾಸ್ ವೇಗಸ್ ಜಿಯೋಗ್ರಫಿನೇ ಸೇಮ್, ಡಿಟೋ. ಒಂದು ಚಿಕ್ಕ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗೊತ್ತಾ, ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ನೀವಲ್ಲಿ ದೂರದಲ್ಲಿ ಐಫಿಲ್ ಟವರ್ ನೋಡ್ತಾ ಇದ್ದೀರಾ, ಮತ್ತು ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸ್ ಥರ ಏನೋ ನೋಡ್ತಾ ಇದ್ದೀರಾ. ಒಳ್ಳೊಳ್ಳೆ ಟಾಪ್ ಹೋಟೆಲ್ಸ್ಗಳೆಲ್ಲ ಇಲ್ಲಿವೆ ಈ ಸ್ಟ್ರಿಪ್ಪಲ್ಲಿ. ರೋಡ್ ಕ್ರಾಸ್ ಮಾಡೋದು ಅಷ್ಟೇ, ನೀವು ಇಲ್ಲಿ ಹತ್ಕೊಂಡ್ಬಿಟ್ರೆ ಈ ಸರ್ಕಲಿಂದ 4 ಕಡೆನೂ ರೋಡ್ ಕ್ರಾಸ್ ಮಾಡೋದು. ನೀವು ಎಕ್ಕಡೆ ಬೇಕೋ ಆ ಕಡೆ ಹೋಗಿ ಇಳ್ಕೊಬೋದು. ಅದನ್ನೇ ಏನು ಪ್ರಶಾಂತವಾಗಿ ಮಾಡೋರೆ. ಎಲ್ಲರೂ ಒಂದು ಮಿಸ್ಕನ್ಸೆಪ್ಷನ್ ಏನು ಮಾಡ್ತಾರೆ ನಮ್ಮ ದೇಶದ ಜನ ಅಂದರೆ, ಎಸ್ಪೆಷಲಿ ದುಬೈ ಒಂದೇ ಅನ್ಕೋತಾರೆ. ಬಟ್ ದುಬೈಗಿಂತ ಆ್ಯಕ್ಚುಲಿ ಚೈನಾ ಕಡೆ ಬಂದರೆ, ಮಕಾವ್ ಅಥವಾ ಹಾಂಗ್ಕಾಂಗ್ ಬರುತ್ತೆ, ಇನ್ನೂ ತುಂಬ ಶಾಪಿಂಗ್ ಇಷ್ಟಪಟ್ಟರು ಶಾಪಿಂಗ್ ಮಾಡ್ಬೋದು, ಲೀಜರಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಥವಾ ಈ ಥರ ಇನ್ನೋವೇಟಿವ್ ಥಿಂಗ್ಸ್ನ ನೋಡಬೇಕು ಅಂದರೆ ಚೈನಾಗೆ ಬರ್ಬೋದು. ನಮ್ಮ ಏಷ್ಯಾದಲ್ಲಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗೋ ಪ್ಲೇಸಸ್ಗಳಿದ್ದಾವೆ. ಓ ಚಿನ್ನು, ವೆಲ್ಕಮ್. ಏನಪ್ಪ ಲಾಸ್ ವೇಗಸ್ಗೆ ಬಂದ್ವಿ ಅಂದ್ಕೊಂಡ್ವಾ? ಲಾಸ್ ವೇಗಸ್ ಅಲ್ಲ, ನಾವೀಗ ದ ಫೇಮಸ್ ವೆನಿಷಿಯನ್ ಹೋಟೆಲಲ್ಲಿ ಇದ್ದೀವಿ ಮಕಾವಲ್ಲಿ. ಸ್ವರ್ಗದ ಒಂದು ಬಾಗಿಲಿಗೆ ಹೆಚ್ಚಷ್ಟೇ ಇಲ್ಲಿ ದುಡ್ಡಿರೋರಿಗೆ. ವೆನಿಷಿಯನ್ ಹೋಟ್ಲ್ ತಲೆ ಮೇಲೆ ಹೊಡೆದಂಗೆ ಇದೆ ಚಿನ್ನು. ವೆನಿಷಿಯನ್ ಹೋಟ್ಲಲ್ಲ, ವೆನಿಸ್ ಥರನೇ ಇದೆ. ಓ ಏನು ಸಕ್ಕತ್ತಾಗಿದೆ ನೋಡಿ ಕಿರಣ.
ಚಿನ್ನದಲ್ಲೇ ಮುಳುಗಿಸಿರೋ ಥರ ಅನಿಸ್ತಲ್ಲ ಇವರು. ನನಗೇನು ಗೊತ್ತಾ ಖುಷಿ, ಸುವಾಸನೆ ಸಕ್ಕದಾಗಿ ಬರ್ತಾ ಇದೆ ಅಲ್ವಾ? ಹೌದು. ವೆನಿಷಿಯನ್ಗೆ ಕೆಸಿನೋ ಒಳಗೆ ಹೋಗಿದ್ವಿ. ಕ್ಯಾಮ್ರಾ ಸ್ಟ್ರಿಕ್ಟ್ಲಿ ಪ್ರಾಫಿಟೆಡು. ಒಂದೊಂದು ರೂಮಲ್ಲಿ ಏನಿಲ್ಲ ಒಂದು 100 ಕ್ಯಾಮ್ರಾಗಳು ಗುರು ಒಂದು ರೂಮಲ್ಲಿ, ಅದು ಆಲಿಯಲ್ಲಿ. ಅದೇ ಬಿಡಿ, ಹಂಗೆ ತಿರುಗಿಸಿದ್ವಿ. ಈಗ ಮೂಡ್ ನೋಡಿ ಹೆಂಗೆ ಸೆಟ್ ಮಾಡಿದ್ದಾರೆ. ಮೇಲ್ಗಡೆ ಆರ್ಟಿಫಿಷಿಯಲ್ ಆಕಾಶ, ಕೆಳಗಡೆ ಆರ್ಟಿಫಿಷಿಯಲ್ ನೀರು. ನಾವು ಬಂದಿರೋದು ಇವಾಗ ವೆನಿಸ್ಗೆ. ಇನ್ನೂರೇ ಇಲ್ಲ ವೆನಿಸಲ್ಲಿ ಇದೆ ಇಲ್ಲ, ಪೇಂಟ್ ಹೊಡೆದ್ಬಿಟ್ಟವ್ರೆ. ಯಾವುದೋ ಕೆಲವೊಂದು ಜಂಕ್ಷನಲ್ಲಿ ಮಾತ್ರ ಇರ್ತದಷ್ಟೇ. ಇಲ್ಲ, ನಾನು ಕೇಳ್ಪಟ್ಟಿದ್ದೆ ಇಲ್ಲಿ ಸೇಮ್ ಗೊಂಡೋಲೈಡ್ ಎಲ್ಲ ಮಾಡ್ತಾರಂತೆ. ಮೋಸ್ಟ್ಲಿ ಮುಂದೆ ಎಲ್ಲೋ ಇರಬೇಕು. ಕಿರಣ್, ನಂಗೆ ಆಶ್ಚರ್ಯ ಏನು ಗೊತ್ತಾ, ನೀವು ಏನು ನೋಡ್ತಾ ಇದ್ರಲ್ಲ, ಇಲ್ಲಿ ವೆನ್ನಿಸಲ್ಲಿದೆ, ಲಾಸ್ ಏಂಜಲ್ಸಲ್ಲಿದೆ, ಚೈನಾಯಲ್ಲಿದೆ, ಮಕಾವಿಲ್ಲಿದೆ. ಎಲ್ಲಿಂದ ಎಲ್ಲಿಗೂ ಕೂಡ ಡೂಪ್ಲಿಕೇಟ್ ಮಾಡ್ಕೊಂಡು ಅದೇ ಥರ ರೆಪ್ಲಿಕಾ ಮಾಡಿದಾರಲ್ಲ, ಅದಕ್ಕೆ ಆ್ಯಡ್ಸ್ ಆಫ್ ಅಂತಲೇ ಹೇಳಬೇಕು. ಸೊ ನಮ್ಮವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ಲಾಸ್ ವೇಗಸ್ಗೆ ಹೋಗ್ದಿರೋರಿಗೆ ವೆನ್ನಿಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅವ್ರಿಗೆ ಆರಾಮಾಗಿ ಮಕಾವ್ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಹೈಟಲ್ಲಿ ಕಟ್ಸೋರು ನೋಡಿ ಇವರು. ಏನು ಅದನ್ನು ರೆಪ್ಲಿಕಾ ಮಾಡ್ಬಿಟ್ಟವ್ರು ಗುರು. ಇವು ಮಕಾವ್ ಅವ್ರು ಫುಲ್ಲು ಏಂತಕ್ಕೆ ನೀವು ಇಷ್ಟೊಂದು ಮಾಡಿದ್ದಾರೆ ಅಂತ ಹೇಳ್ತೀರಾ? ಲಾಸ್ ವೇಗಸ್ಗೂ ಜಾಸ್ತಿ ಗೇಮಿಂಗ್ ಇಂಡಸ್ಟ್ರಿ ಕೆಸಿನೋಸಲ್ಲಿ ದುಡ್ಡು ಮಾಡ್ತಾರವರು ಮಕಾವರಂತೆ. ಎಲ್ಲರೂ ಲಾಸ್ ವೇಗಸ್ ಅಂತ ಹೈಪ್ ಕೊಡ್ತಾರೆ. ಆದರೆ ಲಾಸ್ ವೇಗಸ್ ಅಲ್ಲ, ಜಾಸ್ತಿ ಗೇಮಿಂಗ್ಸು ಹೋಟೆಲ್ಸು ಎಲ್ಲ ಇರೋದು ಮಕಾವಲ್ಲಿ. ಅದಕ್ಕೆ ಮಕಾವ್ಗೆ ಇಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿ ರೆಡಿ ಮಾಡ್ಕೊಂಡವ್ರೆ. ಆಮೇಲೆ ಲಾಸ್ ವೇಗಸ್ ಕೆಸಿನೋ ಹೋಗಿದ್ದೀವಿ, ಮತ್ತು ಈ ಮಕಾವ್ ಒಂದು ರೌಂಡ್ ಮಾಡ್ಕೊಂಡ್ಬಂದ್ವಲ್ಲ, ಆ ಲಾಸ್ ವೇಗಸಲ್ಲಿ ಒಂಥರ ಏನೋ ಕ್ಯಾರೇನೇ ಇಲ್ಲ. ಓಕೆ, ನೀನು ಬರ್ತೀಯಾ ಹೋಗ್ತೀಯಾ, ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಕಸ್ಟಮರ್ ಸರ್ವಿಸ್ ಆಗಿರ್ಬೋದು, ಬಂದು ಕರ್ಕೊಂಬಂದು ಕೂಡಿಸ್ಕೊಂಡು ಎಲ್ಲ ಮಾಡಿ ಹೇಳ್ಕೊಡ್ತಾ ಇದ್ರು ಗುರು ಆಟ ಆಡೋಕ್ಕೆ. ಶಾಪಿಂಗ್ ಮಾಡೋಕ್ಕೆ ಎಲ್ಲೂ ಹೋಗೋದೇ ಬೇಡ, ತಿನ್ನೋಕ್ಕೂ ಹೋಗೋದು ಬೇಡ. ಒಂದ್ಸರಿ ಹೋಟೆಲ್ ಒಳಗಡೆ ಬಂದುಬಿಟ್ರೆ ಎಲ್ಲ ಇಲ್ಲೇ ಸಿಕ್ಬಿಡ್ತದೆ ಗುರು. ಆಮೇಲೆ ಇಷ್ಟು ದೊಡ್ಡದಕ್ಕೆ ಫುಲ್ AC ಕಂಟ್ರೋಲ್ ಮಾಡೋರಲ್ಲ ಇವರು. AC ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇರ್ಬೇಕು ಇವರು. ಇಷ್ಟು ದೊಡ್ಡ ಜಾಗಕ್ಕೆ AC ಕೊಟ್ಟವ್ರೆ ಅಂದರೆ, ಓ ಮೈ ಗಾಡ್. ಲಾಸ್ ಏಂಜಲ್ಸ್ಗಿಂತ ಸ್ವಲ್ಪ ಕಾಮ್ ಅನಿಸ್ತಾ ಇದೆ ಗುರು ನನಗೆ. ಲಾಸ್ ಏಂಜಲ್ಸಲ್ಲಿ ದೊಂಬಿ ಜನ. ಆಮೇಲೆ ಲಾಸ್ ಏಂಜಲ್ಸ್ ಏನು ಗೊತ್ತಾ, ತುಂಬ ಹಳೇದಾಗ್ಬಿಟ್ಟಿದೆ. ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿದೆ, ಇನ್ನೂ ಹೊಸದಾಗಿದೆ. ಒಂದು ದೊಡ್ಡ ಫುಡ್ ಏರಿಯಾಗೆ ಮಾಡ್ಬಿಟ್ಟವ್ರು. ಎಲ್ಲ ಕಂಟ್ರೀಸ್ಗಳ್ದು ಏಷ್ಯನ್ ಕ್ಯೂಸೈನು, ಕೊರಿಯನ್ನು, ಚೈನೀಸು, ಜಪಾನೀಸು, ಇಂಡಿಯನ್ನು ಎಲ್ಲ ಐತೆ ಗುರು. ದುಡ್ಡು ಹೆಂಗಿದೆ ಗೊತ್ತಾ ಕಿರಣ? ಮಕ್ಕ ಇದೆ, ಅಥವಾ ಮಕಾವೇ ಕಾಸ್ಟ್ಲಿ ಅನ್ಸುತ್ತೆ ನನ್ನ ಪ್ರಕಾರ. ಹಾಂಗ್ಕಾಂಗ್ಗೆ ಕಾಸ್ಟ್ಲಿ. ಅದಕ್ಕೆ ಹಾಂಗ್ಕಾಂಗ್ ಮಕಾವ್ ಕಾಸ್ಟ್ಲಿನೇ, ಬಟ್ ಸರ್ವಿಸ್ ಅಷ್ಟೇ ಸಖತ್ತಾಗಿರುತ್ತೆ. ಏನಾಚ ಹಂಗೆ ತಲೆ ಕೆಡಿಸ್ಕೊತಿದ್ಯಾ ಕಿರಣ್? ತಲೆ ಕೆಟ್ಟು ಗೊಬ್ಬರ ಆಗ್ತದೆ. ಯಾಕಂದ್ರೆ 3 ದೇಶದ ಕರೆನ್ಸಿ ಇಟ್ಕೊಂಡಿದ್ದೀನಿ ನಾನು. ಇದು ಬಂದು ಹಾಂಗ್ಕಾಂಗ್ ಕರೆನ್ಸಿ, ಹಾಂಗ್ಕಾಂಗ್ ಕರೆನ್ಸಿನ. ಇದು ಬಂದು ಚೈನೀಸ್ ವಾನು, ಓಕೆನಾ? ಇದು ಬಂದು ಮಕಾವ್ ಕರೆನ್ಸಿ, ಪಟಾಕ ಅಂತಾರೆ. ಆದ್ರೆ ಏನಪ್ಪಾ ಅಂದ್ರೆ ಎಲ್ಲಾ ದುಡ್ಡು ಎಲ್ಲಾ ದೇಶದಲ್ಲೂ ಅಕ್ಸೆಪ್ಟ್ ಮಾಡ್ತಾರೆ. ಎಕ್ಸ್ಚೇಂಜ್ ರೇಟ್ ಹೆಚ್ಚು ಕಮ್ಮಿ ಅಷ್ಟೇ. ಸೊ ₹1 ₹2 ಕಮ್ಮಿ ಆದ್ರೂ ಪರವಾಗಿಲ್ಲ, ಸೇಮ್ ಇಸ್ಕೋತಾರೆ. ತಲೆ ಹೆಣ್ತು ಕೆಟ್ಟು ಗೊಬ್ಬರ ಆಗಿದೆ ಮಾತ್ರ. ನನಗೆ ಇಲ್ಲೊಂದು ಏನೊಂದು ಇಷ್ಟ ಆಯ್ತು ಗೊತ್ತಾ ಕಿರಣ? ಎಲ್ಲಾ ಕಡೆ ಈ ತರ ತಿನ್ಬೇಕಾದ್ರೆ ಗ್ಲೌಸ್ ಕೊಟ್ಬಿಡ್ತಾರೆ. ಸೊ ಗ್ಲೌಸ್ ಹಾಕೊಂತಿರ್ಬೋದು, ಸೊ ಕೈ ಮೆಸ್ಸಿ ಆಗಲ್ಲ ಅಲ್ವಾ, ಕೈ ತೊಳ್ಕೊಳಂಗೆ ಇಲ್ಲ. ವೆನಿಸ್ಗೆ ಬಂದ್ವಿ, ಕೆಸಿನ ನೋಡಿದ್ವಿ, ಊಟ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ಅಷ್ಟೇ. ಆದರೆ ಇವರು ಮಾರ್ಬಲ್ಸ್ಗಳ್ನೆಲ್ಲ ಹೆಂಗೆ ಮಾಡಿದ್ದಾರೆ. ಇಡೀ ಏರಿಯಾಗೆ ಸೆಂಟ್ ಹಾಕವ್ರೆ, AC ಹಾಕವ್ರೆ. ಎಷ್ಟು ಲಕ್ಸುರಿಯಸ್ ಆಗಿ ಮಾಡೋರೆ ಅಂದರೆ, ನಾವು ಅನ್ಕೋತೀವಿ ಚೈನಾದವರೆಲ್ಲ ಡೂಪ್ಲಿಕೇಟ್ ಮಾಡ್ತಾರೆ, ಚೆನ್ನಾಗಿ ಮಾಡಲ್ಲ ಅಂತ. ತಲೆ ಮೇಲೆ ಹೊಡೆದಂಗೆ ಮಾಡಿದ್ದಾರೆ ಎಲ್ಲ ಐಟಮ್ಸ್ನು ಕೂಡ. ಸಖತ್ತಾಗಿದೆ ಮಾತ್ರ. ಫೀಲು ಲಕ್ಸುರಿ ಫೀಲ್ ಬರ್ತಾ ಇದೆ. ಒಂದ್ಸರಿ ಒಳಗಡೆ ಬಂದ್ಬಿಟ್ರೆ ಅಂತೂ ಮುಗೀತು. ಕಿರಣ್, ಎಲ್ಲದಕ್ಕೂ ಹೋಟ್ಲಿಗೆ ಮುಂಚೆ ಏನು ಇಂಪಾರ್ಟೆಂಟ್ ಹೇಳೋ? ಇಲ್ಲಿ ATM ಇಟ್ಬಿಟ್ಟಿದ್ರೆ ಎಂಟ್ರ್ ಆಗಿದ ತಕ್ಷಣ ಎಷ್ಟು ಬೇಕಾದ ದುಡ್ಡು ಎಳ್ಕೊಳ್ಳಿ ಅಂತ. ಆಮೇಲೆ ಇನ್ನೊಂದೇನಪ್ಪ, ಮಕಾವು ಅಥವಾ ಹಾಂಗ್ಕಾಂಗಲ್ಲಿರೋ ಯಾವುದೇ ದೇಶದ ಕರೆನ್ಸಿ ಕೂಡ ತಗೋತಾರೆ ಇವರು. ಇಂಡಿಯನ್ ರುಪೀಸ್ ತಗೋತಾರೆ, ಮಕಾವ್ ತಗೋತಾರೆ, ಹಾಂಗ್ಕಾಂಗ್ ತಗೋತಾರೆ, ಡಾಲರ್ಸ್ ತಗೋತಾರೆ, ಯೂರೋಸ್ ತಗೋತಾರೆ. ನೀವು ಯಾವ ಕರೆನ್ಸಿ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಕೋತಾರೆ. ಮಕಾವಲ್ಲಿ ಇನ್ನೊಂದು ಫೇಮಸ್ ಏನು ಅಂದರೆ ಸ್ಕೈ ಡೈನಿಂಗ್ ಅಂತಾರೆ ಇದನ್ನು. ಒಂದು ದೊಡ್ಡ ಕ್ರೇನ್ ಕಟ್ಟವ್ರು ನೋಡಿ. ಈ ದೊಡ್ಡ ಕ್ರೇನಲ್ಲಿ ಅಲ್ಲಿ ಡೈನಿಂಗ್ ಟೇಬಲ್ ಐತೆ. ಅವರು ಅದನ್ನ ಎತ್ಕೊಂಡು ಹಂಗೆ ಮೇಲ್ಗಡೆ ಹೋಗ್ತಾರೆ. ಅಲ್ಲಿ ಮೇಲ್ಗಡೆ ಹೋಗಿ ಊಟ ಮಾಡತ್ತೀವಲ್ಲಿ ಏನಪ್ಪ, ಇಲ್ಲಿ ಕೆಳಗಡೆನೇ ತಿನ್ಬೋದಲ್ಲ. ಎಕ್ಸ್ಪೀರಿಯನ್ಸ್. ಓ, ಫುಲ್ಲು ವ್ಯೂ ಕಾಣಿಸುತ್ತೆ ಅಂತ. ನಮ್ಮ ಬೆಂಗಳೂರಲ್ಲಿ ಇದೆ ಕಿರಣ ಇದು. ನೋಡಿ, ಈ ಥರ ಕರ್ಕೊಂಡು ಹೋಗ್ತಾರೆ. ಇವಾಗ ಮೇಲ್ಗಡೆ ಹತ್ತಿಸ್ಕೊಂಡು ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ವೈನ್ ಗಿನ್ನೆಲ್ಲ ಕೊಟ್ಟು ಕರ್ಕೊಂಬರೋದಲ್ಲ ಅವ್ರಿಗೆ. ಆ ಐಟ್ವರೆಗೂ ಹೋಗುತ್ತೆ ಅದು. ವಿಯಾನ್ ಹೋಟೆಲ್ ಇದು. ಏನೋ ಕೊಡ್ಬೇಕಲ್ಲ, ಇನೋವೇಟಿವ್ ಥಿಂಗ್ಸ್ ಕೊಡ್ಬೇಕಲ್ಲ ಟೂರಿಸ್ಟ್ ಬರೋರಿಗೆ. ಸೊ ಏನೇನೋ ಮಾಡ್ತಾ ಇರಬೇಕು, ಅವ ಅಟ್ರಾಕ್ಟ್ ಮಾಡಕ್ಕೆ. ಇನ್ನೂ
ನೀವು ವೆನಿಷಿಯರ್ ಒಂದು ಅರ್ಧ ಕಿಲೋಮೀಟರ್ ತಗೊಂಡು ಕಟ್ಬಿಟ್ಟವ್ರೇನೋ ಅಪ್ಪ. ಯಾರು ಕಿರಣ ಓನರ್ ಇದಕ್ಕೆ? ಯಾರು ವೆನಿಸಿಯವನ್ ಯಾರೋ ಇರ್ತಾನೆ. ಅಲ್ಲ, ಇದು ಗ್ರೂಪ್ ಆಫ್ ಓನರ್ಸ್ ಇರ್ತಾರೆ. ಮತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋ ಸ್ಟೈಲ್ ಎಲ್ಲ ಏನಿದೆಯಲ್ಲ, ಲಾಸ್ ವೇಗಸ್ ಅಲ್ಲಿ ಯಾರು ಕಟ್ಸಿದ್ರೆ ಅವ್ರೇ ಅಂತ ಕಟ್ಸಿರೋದು, ಅವ್ರಿಗೆ ಅಂತ ಕಾಂಟ್ರಾಕ್ಟ್ ಕೊಟ್ಟಿರೋದು ಇದು ಆಕ್ಚುಲಿ. ಸೊ ಹಂಗೆ ಅದಕ್ಕೆ ಹಚ್ಚುಳಿಸಿರೋದು ಇವರು. ಟೋಟಲ್ ಬಂದ್ಬಿಟ್ಟು ಇಲ್ಲಿ 7 ಲಕ್ಷ ಜನ ಇದ್ದಾರಂತೆ. 39 ಸ್ಕ್ವೇರ್ ಮೀಟರ್, ಬರೀ 39 ಸ್ಕ್ವೇರ್ ಮೀಟರ್ ಇದೆ ಇದು ಈ ಕಂಟ್ರಿ, ಈ ದೇಶ. ಅದರಲ್ಲಿ 7 ಲಕ್ಷ ಜನ ವಾಸವಾಗಿದ್ದಾರೆ. ಅಂದರೆ ಅವ್ರ ರೆಸಿಡೆಂಟ್ಸ್ ಒಂದೇ ಅಲ್ಲ, ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋರು ಕೆಲಸಕ್ಕೆ, ಅವರು ಇವರು ಎಲ್ಲ ಇದ್ದಾರೆ. ಒಟ್ಟು 7 ಲಕ್ಷ ಜನ. ಇವಾಗ ನಾವು ದ ಫೇಮಸ್ ದ ಲಂಡನ್ನಿಗೆ ಬಂದ್ವಿ. ಬಕ್ಕಿಂಗಮ್ ಪ್ಯಾಲೇಸ್ ಥರನೇ ಮಾಡ್ಬಿಟ್ಟವ್ರೆ ಕೆಸಿನೋನ, ಚೆನ್ನಾಗಿ ಮಾಡ್ಕೊಂಡವ್ರೆ. ನಡಿ ಹಂಗೆ ಒಳಗೋಗೋಣ. ಓ ಆ್ಯಪಲ್ ಶೋರೂಮ್ಗಳು ನೋಡ್ಗುರು ಎಷ್ಟು ದೊಡ್ಡದು ಮಾಡವ್ರೆ. ಆ್ಯಪಲ್ 17 Pro Max. ಆ್ಯಕ್ಚುಲಿ ಇಲ್ಲಿ ಆ್ಯಪಲ್ ಫೋನ್ಗಳೆಲ್ಲ ತುಂಬ ಕಮ್ಮಿ, 1,34,000 ರೂಪಾಯಿ. ಐಫೋನ್ 17 Pro Max 512 GB ಆಲ್ಮೋಸ್ಟ್ 35,000 ರೂಪಾಯಿ ಕಮ್ಮಿ ನಮ್ಮ ಭಾರತಕ್ಕೂ. ಫ್ಲೈಟ್ ಹಾಕೊಂಡು ಬಂದು ತಗೊಂಡು ಹೋಗ್ಬಿಡ್ಬೋದು ಅಲ್ವಾ? ನಿಜವಾಗ್ಲೂ ಫ್ಯಾಕ್ಟ್ ಅದು. ವೀಸಾ ಇಲ್ಲ, ಫ್ಲೈಟಲ್ಲಿ ಬಂದು ತಗೊಂಡು ವಾಪಸ್ ಹೋಗಿ ಊಟನೂ ಮಾಡ್ಕೊಂಡು ಹೋಗ್ಬೋದು. UK ನೋಡ್ಕೊಂಡ್ಬಿಡ್ತೀನಿ ಇಲ್ಲೇನೆ ಅಲ್ವಾ? ಬಕ್ಕಿಂಗಮ್ ಪ್ಯಾಲೇಸ್ ಥರನೇ ಮಾಡೋರಲ್ಲ ಗುರು ಇವರು ಇದನ್ನು. ನಾನು ಇದ್ದಿದ್ದು ಸ್ಪೇನು ಲಾಸ್ ಅಗ್ರಿಜಿಯಾ ಅಂದ್ಕೊಂಡೆ ಇದ್ದೀನಿ ಫಸ್ಟ್ ನೋಡಿ ಚರ್ಚು. ನೀವು ಒಳಗಡೆ ಹೋಗಿ ನೋಡೋಣ ಒಳಗಡೆ ಹೆಂಗೆ ಮಾಡೋರೆ ಅಂತ. ಓ ಲಂಡನ್ನಲ್ಲಿ ಹಳೇ ಟೆಲಿಫೋನು ಬೂತ್ ಇದೆಯಲ್ಲ ಅದೇ ಥರ. UK ಪ್ಯಾಲೇಸ್ ಹಿಂಗಿದ್ಯಾ? ಅಷ್ಟೇ ನೀನು ನೋಡಿದ್ಯಾ ಲಂಡನ್ ಪ್ಯಾಲೇಸು? ಇಲ್ಲ, ನಾನು ನೋಡಿಲ್ಲ. ನಾವೇ ನೋಡಿಲ್ಲ, ಲಂಡನ್ಗೆ ಹೋಗಿಲ್ಲ ನಾವು. ಲಂಡನ್ಗೆ ಹೋಗಿಲ್ಲ, ಹೋಗಬೇಕು. ಇದನ್ನು ನೋಡಿದ್ಮೇಲೆ ಒಂದ್ಸರಿ ಲಂಡನ್ನ ನೋಡ್ಕೊಂಡು ಬರಬೇಕು ಅನ್ನಿಸ್ತಾ ಇದೆ ನನಗೂ. ವೆಲ್ಕಮ್ ಟು ದ ಲಂಡನ್ ಹೋಟೆಲ್. ಕ್ರೇಜಿ 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 ಅಲ್ವಾ? ಈ ಸ್ಮೆಲ್ಗೆ, ಸುವಾಸನೆ, ಎಷ್ಟು ಲೀಟರ್ ಸೆಂಟು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಒಂದಿನಕ್ಕೆ ಎಂತ ಸುಗಂಧ ಬಂತು ಗೊತ್ತಾ, ಬಂದ ತಕ್ಷಣ ಒಳಗಡೆಗೆ. ಇಲ್ಲಿ ಕೆಸಿನೋ ನೋಡಿದ, ಕೆಸಿನೋ ಫುಲ್ ಬ್ಲಾಕ್ ಮಾಡ್ಕೊಂಡ್ಬಿಟ್ಟವ್ರೆ ವಿಡಿಯೋ ಗಿಡಿ ಆಡ್ದಂಗೆ. ಇಲ್ಲಿ ಗೊತ್ತಾ, ಎಂಟ್ರ್ ಆಗಿದ ತಕ್ಷಣ ಒಂದು ಕಡೆ ರಿಸೆಪ್ಷನ್ನು, ಒಂದು ಕಡೆ ಕೆಸಿನೋ, ಹಂಗೆ ತಿರ್ಗಾಡ್ಕೊಂಡು ಹೋದ್ರೆ ರೆಸ್ಟೋರೆಂಟ್ಗಳು, ಮೇಲ್ಗಡೆಗಳೆಲ್ಲ ಹೋಟೆಲ್ ರೂಮ್ಸ್ಗಳು. ಹಿಂಗೋದ್ರೆ ನಮ್ಗೆ ಏನೇನೋ ಸಿಗುತ್ತೆ. ಆದರೆ ಸ್ಟ್ರೀಟ್ಗಳೆಲ್ಲ ಹೆಂಗೆ ಮಾಡೋರೆ ಅಂದರೆ ಸೇಮ್ ಲಂಡನ್ನಲ್ಲಿ ಹೆಂಗಿರುತ್ತೆ ಗೊತ್ತಾ ಸ್ಟ್ರೀಟ್ಗಳು, ಅದೇ ಥರ ಮಾಡಿರ್ತಾರಂತೆ. ನಾನು ಲಂಡನ್ ನೋಡಿದ್ದೀನಿ ಕಿರಣ. ಎಲ್ಲಿ? ಲಾಸ್ ವೇಗಸ್ ಅಲ್ಲಿ ನೋಡಿದ್ದೀನಿ. ಲಾಸ್ ವೇಗಸ್ ಲಂಡನ್ ಹೋಟೆಲ್, ಆ ಹೋಟೆಲ್ ನೋಡಿದ್ದೀನಿ. ಇದೆಲ್ಲ ಮನೆಗಳೇ ಅಂತಪ್ಪ, ಹೋಟೆಲ್ ರೂಮ್ಗಳ ಅಂತ ಇಲ್ಲ ಇಲ್ಲ ಕಿರಣ, ಥೀಮ್ ಅಷ್ಟೇ, ಥೀಮ್ ಅಷ್ಟೇ, ಥೀಮ್ ಥರ ಮಾಡೋರೆ. ಚೆನ್ನಾಗಿ ಮಾಡ್ಕೊಂಡವ್ರೆ. ಅವ್ರು ಜಾಸ್ತಿ ಬುಕ್ಸ್ ಓದೋದಲ್ವಾ ಅವರು ಲಂಡನ್ ಅವರು? ಬುಕ್ ಓದು, ಹೋಗಿ ಇನ್ವೈಟ್ ಮಾಡು. ಆ್ಯಕ್ಚುಲಿ ನಾನು ಎಲ್ಲ ಹೋಟೆಲ್ಸಲ್ಲೂ ನೋಡ್ತಾ ಇರೋದು ಸೇಮ್ ಥೀಮ್. ಏನು ಗೊತ್ತಾ, ಒಳಗಡೆ ಎಂಟ್ರ್ ಆಗಿದ ತಕ್ಷಣ ರಿಸೆಪ್ಷನ್ನು, ಆಮೇಲೆ ಕೆಸಿನೋ ಆದಮೇಲೆ ಆ ದೇಶದ ತಕ್ಕನಾಗಿ, ಅಂದರೆ ಇವಾಗ ಲಂಡನ್ನು ವೆನಿಸ್ ಏನು ಮಾಡ್ಕೊಂಡಿರ್ತಾರೋ ಆ ದೇಶದ ತಕ್ಕನಾಗಿ ಅವರು ಮನೆಗಳ ಥರ ಮಾಡ್ಕೊಂಡಿರ್ತಾರೆ. ಆ ಮನೆಗಳಲ್ಲೆಲ್ಲ ಶಾಪಿಂಗು, ಆ ಶಾಪಿಂಗ್ ಅಂಗಡಿ ಎಲ್ಲ ಬರೀ ಲಕ್ಸುರಿ. ಹೋಟೆಲ್ಗಳು ಅಲ್ಲಿ ರೋಡ್ಗಳ ಹೆಸರೆಲ್ಲ ಅವ್ರ ಥರನೇ ಹಾಕ್ಬಿಟ್ಟವ್ರೆ. ಗಾರ್ಡನ್ ರಾಮ್ಸೆ, ಕ್ರಿಸ್ಟಲ್ ಜೇಡ್, ವಿಕ್ಟೋರಿಯಾ ಸ್ಟ್ರೀಟ್ ಅಂತ. ಓ ಮೇಲ್ಗಡೆ ಇನ್ನೂ ದೊಡ್ಡದಿದೆ ಇದು ಅಲ್ಲ, ಬರೀ ಒಂದೇ ಫ್ಲೋರ್ ನೋಡಿದ್ದು. ಕೇಳ ಲಂಡನ್ಗೆ ಬಂದು ಏನೋ ತಿಂತೀಯಾ? ಏನು? ಲಂಡನ್ ವೆನಿಸಲ್ಲಿ ಕೊರಿಯನ್ಸ್ ತಿನ್ನಿಸ್ದೆ, ಲಂಡನ್ನೇ ತಿಂತೀಯಾ? ನಿಜವಾದ ಲಂಡನ್ಗೆ ಹೋಗಿ ತಿಂತೀನಿ ಅತಿ ಶೀಘ್ರದಲ್ಲೇ. ಒಂದು ಹೋಟೆಲಿಂದ ಇನ್ನೊಂದು ಹೋಟೆಲ್ಗೆ ಕನೆಕ್ಟಿವಿಟಿ ಏನು ಸಕ್ಕದಾಗಿ ಮಾಡ್ಕೊಂಡವ್ರು ನೋಡಿ. ಇಲ್ಲಿ ಹಾಂ, 4 ಸೀಸನ್ ವೆನಿಷಿಯನ್ಗೆ, ಪರ್ಷಿಯನ್ಗೆ ಎಲ್ಲದಕ್ಕೂ ಹೋಗ್ಬಿಡ್ಬೋದು. ನಾನು ಹೇಳಿಬೇಕಂದ್ರೆ ಹೊರಗಡೆ ಹೋಗಕ್ಕೆ ಬಿಡಲ್ಲ ಇವರು ಅಲ್ವಾ? ಒಳಗಡೆ ಬಂದ್ಬಿಟ್ರೆ ಇರೋ ಬರೋ ದುಡ್ಡೆಲ್ಲ ಇಲ್ಲೇ ಖರ್ಚು ಮಾಡಿ ಅಂತ. ಸೊ ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಪ್ಯಾರಿಸ್ದು ಎಲ್ಲ ಹೋಟೆಲ್ದು ಇಲ್ಲೇ ಕಾಣಿಸ್ಬಿಡುತ್ತೆ. ಚೈನಾ ಆಂಟಿದ್ರ ಜೊತೆ ಸಿಗಾಕೊಂಡ್ಬಿಟ್ರೆ ಬಿಡೋದೇ ಇಲ್ಲ ಅವರು. ಆದರೆ ಒಳ್ಳೆಯವರು, ತುಂಬ ಎಕ್ಸೈಟ್ ಆಗೋರೆ. ಅಜ್ಜಿದಿರೆಲ್ಲ ಫೋಟೋಸ್ ನೋಡ್ಕೊಂಡು ಸಖತ್ ಎಕ್ಸೈಟ್ ಆಗೋರಲ್ಲ. ಹಂಗೆ ಹೋಗೋಣ. ವಿತ್ ಗಾಗಲ್ಸ್ ಒಂದು, ವಿತೌಟ್ ಗಾಗಲ್ಸ್ ಒಂದು. ಹೌದಾ? ಅಟ್ಲೀಸ್ಟ್ ದೇ ಆರ್ ಎಂಜಾಯಿಂಗ್ ಅಲ್ಲ. ಎಷ್ಟು ಖುಷಿ ಆಯ್ತು ಗೊತ್ತಾ ಅವರು ನೋಡಿ ನಮಗೆ. ಓ ಇದೇನು ಗೊತ್ತಾ ಚಿನ್ನ, ನಿನಗಿವೆಲ್ಲ ನೀನು ಲಂಡನ್ಗೆ ಹೋಗಿದ್ದಲ್ಲ, ನಿನಗೆ ಹೆಂಗೆ ಗೊತ್ತು? ನಾನು ಹೋಗಿದ್ದೀನಿ. ಲಂಡನ್ ಟ್ರೈನ್ ಹಿಂಗೆ ಇರೋದು, ಮೆಟ್ರೋ. ಹಾಂ, ಲಂಡನ್ ಮೆಟ್ರೋ ಫೇಮಸ್ ಅಂತ. ಇದು ಲಂಡನ್ ಮೆಟ್ರೋ ಯಾವುದೋ ಇಸ್ವಿಲಿ ಮಾಡಿರೋದು ಇವ್ರು ಇದನ್ನ, ಲಂಡನ್ ಮೆಟ್ರೋನ. ಸೇಮ್ ಇದೆ ಅಲ್ವಾ, ಹಾಂಗ್ಕಾಂಗ್ ಮತ್ತು ಲಂಡನ್ ಅವರೆಲ್ಲ ಇದು ಮಾಡ್ಬಿಟ್ಟು ಹೋಗಿರೋದು.
ನಡ್ಕೊಂಡು ಹೋಗ್ತಾನೇ ಇದ್ದೀವಿ, ನೋಡ್ಕೊಂಡು ಹೋಗ್ತಾನೇ ಇದ್ದೀವಿ. ಹೇಳ್ತೀನಿ ನೋಡು ಹೆಂಗೆ ಅಂತ ಕನೆಕ್ಟಿವಿಟಿ. ಅದು ನಿಮಗೆ ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸ್ ಲಂಡನ್ ಕಾಣಿಸ್ತಾ ಇದೆಯಲ್ಲ ಆಪೋಸಿಟ್ ರೋಡ್ದು, ಅಲ್ಲಿ ಮೇಲ್ಗಡೆನೇ ಕೊಟ್ಟವನೆ ಟನಲ್ಲು. ಹಿಂಗೆ ಬಂದರೆ ಇದು 4 ಸೀಸನ್ಸು ಆಯಿತಾ. ಹಿಂಗೆ ಬಂದರೆ 4 ಸೀಸನ್ಸ್ ಎಲ್ಲ ತಿರುಗಾಡ್ಕೊಂಡು ಅದು ಪ್ಯಾರಿಸ್ಸು. ಹಂಗೆ ಲೆಫ್ಟ್ ಸೈಡ್ ಹೋಗ್ಬಿಟ್ರೆ ವೆನಿಷಿಯನ್ಗೆ ಹೋಗ್ಬಿಡ್ತೀವಿ. ಅಂದರೆ ಎಲ್ಲ ಹೋಟೆಲ್ಸ್ ಇಂಟರ್ ಕನೆಕ್ಟೆಡ್ ಒಳಗಡೆನೇ ನೀವು ಹೊರಗಡೆ ಬರೋದೇ ಬೇಕಾಗಿಲ್ಲ. ಇವಾಗೇನೋ ವೆದರ್ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಸಮ್ಮರ್ ಟೈಮಲ್ಲಿ ಬಂದರೆ ಜುಲೈ ಟೈಮಲ್ಲಿ ಬಂದರೆ ಒಳಗಡೆ ಕಾಲಿಡೋಕ್ಕಾಗಲ್ಲ. ಆವಾಗ ಒಳಗಡೆ AC ಹಾಕಿರ್ತಾರೆ, ಚೆನ್ನಾಗಿ ತಿರುಗಾಡ್ಬೋದು ಅಂತ. ಓಹೋ MGM ಗ್ರ್ಯಾಂಡಾ ಇದು, ಫುಲ್ ಗೋಲ್ಡಲ್ಲೇ ಕಟ್ಬಿಟ್ಟವ್ರೆ. ಗ್ಯಾಲಕ್ಸಿ MGM ಅಪ್ಪ ಸಕ್ಕದಾಗೈತೆ ಮಾತ್ರ. ಏನು ತಿರುಗಾಡ್ತಾ ಇದ್ರೆ ಹಿಂಗೆ ತಿರುಗಾಡ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಗೋದು MGM ಸ್ಟ್ರಿಪ್ ಆ ಥರ ಸೇಮ್ ಸ್ಟ್ರಿಪ್ ಅಲ್ವಾ ಕಿರಣ್? ಹಾಂ, ಲಾಸ್ ವೇಗಸ್ ಎಲ್ಲಿದೆ ಅಂತಿಲ್ಲ, ಲಾಸ್ ವೇಗಸ್ ತಲೆ ಮೇಲೆ ಹೊಡೆದೈತೆ. ನಾವು ಹೋಗಿದ್ದೀವಿ ಎಷ್ಟೊಂದು ಲಾಸ್ ವೇಗಸ್ಗೆ, ಹಂಗೆ ಇದೆ ಮಾತ್ರ. ಸ್ವಲ್ಪ ಡಿಫ್ರೆನ್ಸ್ ಇದೆ. ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬೋದು. ಕಾಮ್ ಆಗಿದೆ, ಗ್ರ್ಯಾಂಡ್ ಆಗಿದೆ, ಆಮೇಲೆ ದೊಡ್ಡದಾಗಿದೆ. ಬೇಜಾನ್ ದೊಡ್ಡ ಗ್ರೂಪ್ಗಳು ಬರ್ತವೆ ಆಶಾ. ಸಿಟಿ ಆಫ್ ಡ್ರೀಮ್ಸ್ ಅಂತೆ ನೋಡಿ, ಇಲ್ಲಿ ಎಲ್ಲ ದೊಡ್ಡ ಗ್ರೂಪ್ ಬಂದು ಈ ಹೋಟ್ಲಲ್ಲಿ ಅವ್ರು ಇವಾಗ ನಡೀರಿ ನಾವು ಹೋಗೋಣ. ಲೋಕಲ್ ಟೂರಿಸಮ್ ತುಂಬ ಜಾಸ್ತಿ ಕಿರಣ್ ಅಲ್ವಾ. ತುಂಬ ಕೊರಿಯನ್ಸ್ ಮತ್ತು ಚೈನೀಸ್ನೇ ನೋಡ್ತಿರೋದು. ಪಾಪ ಚೈನಾದವ್ರಿಗೂ ಇದು ಹೊಸದಲ್ವಾ ಇವೆಲ್ಲ. ನಾನು ಮೋಸ್ಟ್ಲಿ ಇದೇನೋ ಕ್ಲೀನ್ ಆಗಿರಲ್ಲ, ಬರೀ ಜೂಜ್ಕೋರು ಅಲ್ಲಿ ಲಾಸ್ ವೇಗಸ್ ಥರ ವೀಡ್ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಅಲ್ಲಲ್ಲೇ ಬಿದ್ದಿರ್ತಾರೆ, ಡೇಂಜರಸ್ ಆಗಿರುತ್ತೆ ಅಂದ್ಕೊಂಡೆ. ಆದರೆ ತುಂಬ ಚೆನ್ನಾಗಿದೆ ಅಲ್ವಾ, ಒಂಚೂರು ಗಲೀಜಿಲ್ಲ, ಆರ್ಗನೈಸ್ಡ್ ಆಗಿ ಮೇಂಟೈನ್ ಮಾಡೋರೆ ಕ್ಲೀನಾಗಿ. ಎಕ್ಸ್ಪೆನ್ಸಿವ್ ಅನ್ನೋದೊಂದು ಬಿಟ್ರೆ ಎಲ್ಲ ಸಖತ್ತಾಗಿದೆ. ಏನು ಬೃಹತ್ಕಾರವಾಗಿ ಕಟ್ಕೊಂಡವ್ರು ಗುರು. ಒಂದ್ಸರಿ ಹೋಟೆಲ್ಗಳಿಗೆ ಹೋದ್ರೆ ನನ್ನ ಪ್ರಕಾರ ವಾಪಸ್ ಬರೋಕ್ಕಾಗಲ್ಲ ಅನಿಸುತ್ತೆ. ನಾವೇನು ಮಾಡಿದ್ವಿ ಗೊತ್ತಾ, ಹೋಟ್ಲಿಂದ ಹೊರಗಡೆ ಬರೋಕ್ಕೆ, ಅದು ಬೇರೆ ಯಾವುದೇ ಹೋಟ್ಲು ಕೊಟ್ಟರು ಒಂದು ಹೋಟ್ಲಿಂದ ಇನ್ನೊಂದು ಹೋಟ್ಲಿಗೆ ಕನೆಕ್ಟಿವಿಟಿ ಹೊರಗಡೆ ಹೋಗೋಕ್ಕೆ ಬಿಡಲ್ಲ ನಮಗೆ. ಯಾಕಂದರೆ ಎಲ್ಲರದ್ದು ಕೆಸಿನೋ ನೋಡಬೇಕಲ್ಲ. ಸೊ ನಾವು ಬೇರೆ ಡೆಸ್ಟಿನೇಷನ್ಗೆ ಕೊಟ್ಕೊಂಡು ಹೊರಗಡೆ ಬಂದ್ಬಿಟ್ವಿ ನಾವು. ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಸ್ಗಳಿದೆ, ಟ್ರೈನ್ಗಳಿದೆ, ಸಬ್ವೇ ಇದೆ, ಆಮೇಲೆ ಟ್ಯಾಕ್ಸಿಗಳು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವೇ ಟ್ಯಾಕ್ಸೀಸು, ಏನೂ ಮಾಡೋಕ್ಕಾಗಲ್ಲ. ಅಜ್ಜಿ ಅವಾಗಿಂದ ನಡ್ಕೊಂಬಂದ್ವಿ, ಅಷ್ಟು ದೂರ ನಡ್ಕೊಂಬಂದ್ವಿ. ಇನ್ನು ವೆನಿಷನ್ ಹತ್ರನೇ ಇದೀವಲ್ಲ ಚಿನ್ನು ನಾವು. ವೆನಿಷನ್ ಅಲ್ಲಿಂದ ಇಲ್ಲಿವರೆಗೂ ಇದೆಯಾ ಚಿನ್ನು? ಆಕ್ಚುಲಿ ಇದು ಫ್ರಂಟ್ ಎಂಟ್ರೆನ್ಸ್ ದೊಡ್ಡದಾಗಿ ಮಾಡ್ಕೊಂಡವ್ರು ನೋಡಿ. ಓಕೆ ಓಕೆ, ಅದು ಬ್ಯಾಕ್ ಎಂಟ್ರೆನ್ಸ್. ಮಿನಿಮಮ್ ಅಂದ್ರೆ ಒಂದು 300 ಮೀಟರ್ ಮೇಲೆ ನಡೆದಿದ್ದೀವಿ ಅವಾಗಿಂದ. ಅರ್ಧ ಕಿಲೋಮೀಟರ್ ಮಾಡ್ಕೊಂಡವ್ರೆ. ಕ್ಲೀನಿಂಗ್ ಮಾಡೋಕ್ಕೆ ಹೆಂಗೆ ಉಪಯೋಗಿಸ್ತಾರೆ ನೋಡು. ಗ್ರೀನ್ ಕಲರ್ ಪೇಂಟ್ ಹೊಡಿತಾವ್ರೆ ಗ್ರಾಸ್ ಮೇಲೆ, ಗ್ರೀನಾಗಿ ಕಾಣಲಿ ಅಂದ್ಬಿಟ್ಟು. ಕಿರಣ, ಕಾಣೋದೆಲ್ಲ ಗ್ರೀನ್ ಅಲ್ಲಪ್ಪ ಅಲ್ವಾ, ಪೇಂಟ್ ಹೊಡೆದಿರ್ತಾರಪ್ಪ. ಫಸ್ಟ್ ಆಫ್ ಆಲ್ ಚೈನಾದವರು ಈ ಮಕಾವ್ನ ಯಾಕೆ ಜೂಜುಕೋರರ ನಗರ ಆಗಿ ಮಾಡ್ತಾರೆ, ಅಥವಾ ನಗರ ಅಲ್ಲ ದೇಶ ಆಗಿ ಮಾಡ್ತಾರೆ ಗೊತ್ತಾ? 1999 ತನಕ ಈ ಮಕಾವ್ ಬಂದು ಪೋರ್ಚುಗೀಸರ ಆಡಳಿತದಲ್ಲಿರುತ್ತೆ. ಅವ್ರು ಪೋರ್ಚುಗೀಸರು ಬಿಟ್ಟು ಹೋದಾಗ ಚೈನಾದವ್ರಿಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಚೈನಾದಲ್ಲಿ ಏನಾಗಿದೆ, ಕೆಸಿನೋ ಆಗಿರ್ಬೋದು, ಜೂಜ್ ಆಗಿರ್ಬೋದು, ಇಲ್ಲಿಗಲ್ ಮಾಡಿದ್ರೆ, ಬ್ಯಾನ್ ಮಾಡಿದ್ರೆ. ಅವಾಗ ಏನು ಮಾಡ್ತಾರೆ, ಅವ್ರು ನೋಡಿದರೆ ಇದನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಚೈನಾದವರು ಮಕಾವ್ ಅವ್ರಿಗೆ 50 ವರ್ಷ ಕೊಟ್ಬಿಡ್ತಾರೆ. ನೀವೇ ಆಡಳಿಕೆ ಮಾಡಿ 50 ವರ್ಷ ಆದ್ಮೇಲೆ ನಿಮ್ಮ ಹತ್ರ ನಾವು ಇಸ್ಕೋತೀವಿ ಅಂತ. ಸೊ ಇನ್ನೂ 50 ವರ್ಷ ಕಂಪ್ಲೀಟ್ ಆಗಿಲ್ಲ. ಮಕಾವ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಸಕ್ಕತ್ತಾಗಿ ದುಡ್ಡು ಮಾಡ್ತಾ ಇದ್ದಾರೆ. ಚೈನಾದವರು ಇಲ್ಲಿ ಬಂದು ಆರಾಮಾಗಿ ಕೆಸಿನ ಆಡ್ತಾವ್ರೆ. ಆದರೆ ಚೈನಾ ಗೌರ್ಮೆಂಟ್ ಎಂಥ ಬುದ್ಧಿವಂತಿಕೆ ಗೊತ್ತಾ, ಇದನ್ನು ಅವ್ರು ಬೇರೆಯವ್ರ ಕಡೆನೂ ಬಿಟ್ಕೊಟ್ಟಿಲ್ಲ, ಅವ್ರ ಹೆಸರಲ್ಲೂ ಇಲ್ಲ. ಮಕಾವ್ ಅಂತ ಇಂಡಿಪೆಂಡೆಂಟ್ ರಾಜ್ಯ ಮಾಡಿಬಿಟ್ಟು ದುಡ್ಡೆಲ್ಲ ಅವ್ರಿಗೆ ಬರುತ್ತೆ. ಚೈನಾದವ್ರ ದುಡ್ಡು ಹೋಗುತ್ತೆ ಪ್ರಪಂಚದಾದ್ಯಂತ. ಇಲ್ಲಿ ಬಂದು ಏಷ್ಯಾದಲ್ಲಿ ಮೊಟ್ಟ ಮೊದಲ ಈ ಥರ ದೊಡ್ಡ ಕೆಸಿನೋ ಇರೋದು ಗುರು. ಒಳಗಡೆ ಹೋದರೆ ಒಂದು ಸ್ವರ್ಗ. ಇವಾಗ ನಾವಿದು ಪರ್ಷಿಯನ್ ಕೆಸಿನೋ ಒಳಗೆ ಇನ್ನೊಂದೊಳಗೆ ತೋರಿಸ್ತೀವಿ ಬನ್ನಿ ಹೆಂಗಿದೆ ಅಂತ. ಏನು ಫುಲ್ಲು ಫೋಟೋಶೂಟ್ಗಳಾ? ಅಕ್ಕ ನೋಡಿ ಸಕ್ಕದಾಗಿ ಫೋಸ್ ಕೊಡ್ತಾವ್ರೆ. ಅಕ್ಕ ಇಷ್ಟೇ ಅವಳಲ್ಲ ಚಿನ್ನು, ಚಿನ್ನು ನಮ್ಮ ನಾಯಿ ಮರಿನ ಒಳಗಿಂತ ವೇಟ್ ಜಾಸ್ತಿ ಇರುತ್ತೆ. ಇಡೀ ಈಗ ಹೋಗೋಣ ಪರ್ಷಿಯನ್ ಪ್ಯಾರಿಸ್ ಒಳಗಡೆ ಹೋಗಿ ನೋಡ್ಕೊಂಬರೋಣ ಹೆಂಗಿದೆ ಇವ್ರದ್ದು ಕೆಸಿನೋ ಅಂತ. ಇವರು ಕಾರ್ ಪಾರ್ಕಿಂಗ್ ಲಾಬಿಗಳು ಎಷ್ಟು ದೊಡ್ಡದು ಮಾಡ್ಕೊಂಡಿರ್ತಾರಲ್ವಾ ಪ್ರತಿಯೊಂದು ಹೋಟೆಲ್ದು. ನೋಡಿ ಎಷ್ಟು ಬೃಹತ್ಕಾರವಾಗಿದೆ. ಐಫಿಲ್ ಟವರ್ ಮಾತ್ರ ಡೂಪ್ಲಿಕೇಟ್ ಐಫಿಲ್ ಟವರ್. ಒರಿಜಿನಲ್ ಐಫಿಲ್ ಟವರ್ ಅಲ್ಲೇನೆ ಅದರ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಕೊಡಲ್ಲ. ಹೌದಾ? ಅಲ್ಲೊಂದು ಡೈನಿಂಗ್ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದಲ್ಲಿ ಹಂಗಿಂದ ಹೋಗ್ಬೋದು. ಲಿಫ್ಟು ಇದೆ ಆಶಾ ಮೇಲ್ಗಡೆ ಹೋಗೋಕ್ಕೆ. ಹೌದೌದು, ಎಂಟ್ರಿ ಬಿಡ್ತಾರೆ. ಚಿನ್ನ ಸ್ಟ್ಯಾಚ್ಯೂ ಅಷ್ಟೇ ಅಲ್ಲ ಇದು, ನೋಡಕ್ ಹೋಗ್ಬೋದಂತೆ ಹೊರಗಡೆಗೆ. ಫ್ರೀನಾ? ಗೊತ್ತಿಲ್ಲ, ಅದು ಗೊತ್ತಿಲ್ಲ. ದುಡ್ಡಿರುತ್ತೆ ನನ್ನ ಪ್ರಕಾರ. ಮೇ ಬಿ ಹೋಟ್ಲ್ ಉಳ್ಕೊಂಡ್ರೆ ಫ್ರೀ ಕೊಟ್ಟಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಏನು ಸಖತ್ತಾಗಿ ಮಾಡೋರು ಗುರು, ಬ್ಯೂಟಿಫುಲ್ ಆಗಿದೆ.
ಓ ಕ್ರಿಸ್ಮಸ್ ಥೀಮಲ್ಲಿ ರೆಡಿ ಮಾಡಿಬಿಟ್ಟಿದ್ದಾರೆ ಫುಲ್ ಎಲ್ಲಾನ. ಚಿನ್ನ ಕಾಫಿ ಬೇಕಾ ಚಿನ್ನ ನಿನಗೆ? ಏಕೆ? ಅಲ್ಲಿ ನೋಡಿ ಚಿನ್ನ ಪರ್ಷಿಯನ್ ಕೆಫೆ. ಓಹ್ ಆ ಕೆಫೆಗೆ ಹೋದ್ರೆ ಮಕ್ಕ ಎಲ್ಲ ಮುಂಡಾಯಿಸ್ತಾರೆ. ಬಾಚಿನು ಬೇಡ 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 ಎಕ್ಸ್ಪೆನ್ಸಿವ್ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ. ಓ ಮೈ ಗಾಡ್, ಸೇಮ್ ಪ್ಯಾರಿಸ್ದ ಅಚ್ಚಿಳಿಸ್ಬಿಟ್ಟವರಲ್ಲ ಗುರು. ಲೋರ್ ಮ್ಯೂಸಿಯಮ್ದು ಮತ್ತು ಅವ್ರದ್ದು ಪ್ಯಾಲೇಸ್ ಇದೆಯಲ್ಲ ಅದನ್ನೇ ತೆಗ್ದಾಕ್ಬಿಟ್ಟವ್ರು ಇಲ್ಲಿ. ಓ ಅದ್ಭುತವಾಗಿ ಮಾಡೋರು ಗುರು. ಲಾಸ್ ವೇಗಸಲ್ಲಿ ಎಲ್ಲೋ ಕೆಸಿನೋ ಓಪನ್ ಬಿಟ್ಬಿಟ್ಟವ್ರು, ವೀಡಿಯೋ ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳಿ ಅಂತ. ಆದರೆ ಇವ್ರು ಫುಲ್ ಬ್ಲಾಕ್ ಮಾಡಿಬಿಟ್ಟವ್ರು ಗುರು, ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ. ಇವಾಗ ಕ್ರಿಸ್ಮಸ್ ಬಂತಲ್ಲ, ಕ್ರಿಸ್ಮಸ್ ಥೀಮಿಗೆ ರೆಡಿ ಮಾಡಿಬಿಟ್ಟವ್ರೆಲ್ಲ. ಓಹೋ ಇಷ್ಟು ದೊಡ್ಡ ಕ್ಯೂ, ಸಖತ್ತಾಗಿ ಮಾಡೋರೆ. ಒಂದು ಕಾರ್ಪೆಟಿಂದಾಗಲಿ ಒಂದು ಪೇಂಟಿಂಗಿಂದಾಗಲಿ ಇದಕ್ಕೆ ಎಷ್ಟು ಖರ್ಚು ಮಾಡಿರ್ಬೇಕು ಈ ಥೀಮ್ಗೆ ಇವರು. ಆ್ಯಕ್ಚುಲಿ ನಂಗೆ ಈ ರಿಸೆಪ್ಷನ್ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ರು, ಗ್ರ್ಯಾಂಡ್ ಲುಕ್, ಲಕ್ಸುರಿ ಗ್ರ್ಯಾಂಡ್ ಲುಕ್. ಏನು ಸಕ್ಕ ಮಾಡೋದು ನೋಡಿ ಪೇಂಟಿಂಗ್ ಎಲ್ಲ. ಏನು ಗೊತ್ತಾ ಕಿರಣ, ಗ್ರ್ಯಾಂಡ್ ಲುಕ್ ಬರಬೇಕಂದ್ರೆ ರೆಡ್ ಕಲರು ಮತ್ತು ಮೆರೂನ್ ಕಲರು ಗೋಲ್ಡ್ ಮಿಕ್ಸ್ ಮಾಡಿದ್ರೆ ದಟ್ ಈಸ್ ಅ ಗ್ರ್ಯಾಂಡ್ ಅಲ್ವಾ. ಬ್ಯೂಟಿಫುಲ್ ಆಗಿದೆ ಗುರು. ರಿಸೆಪ್ಷನಿಂದ ಹಂಗೆ ಒಳಗೆ ಏನು ಇಷ್ಟೊಂದು ಜನ ಕಾಯ್ತಾವ್ರ ಚೆಕ್-ಇನ್ ಆಗೋಕ್ಕೆ. ಚೆಕ್-ಇನ್ ಟೈಮ್ ಚಿನ್ನು ಎಲ್ಲರೂ ಕರೆಕ್ಟ್ ಚೆಕ್-ಇನ್ ಟೈಮ್ಗೆ ಬಂದ್ಬಿಡ್ತಾರೆ, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಉಫ್. ಆಮೇಲೆ ATM ಬಂದು ದುಡ್ಡು ತಗೊಳ್ಳಿ ಕೆಸಿನೋ ಆಡಿ ಅಂತ. ಓ ಮೈ ಗಾಡ್, ಈ ಟೈಲ್ಸ್ಗಳು ನೋಡಿ ಹೆಂಗಿದೆ ಅಂತ. ಪಳ 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 ಅಂತ ಹೊಳಿತಾ ಇರ್ತವೆ. ಯಾವಾಗ ಕ್ಲೀನ್ ಮಾಡ್ತಾರಪ್ಪ, ಎಷ್ಟೊಂದು ಜನ ಓಡಾಡ್ತಾರೆ. ಲಾಸ್ ವೇಗಸ್ಸೇ ಒಂಥರ, ಮಕಾವೆ ಒಂಥರ, ಆದರೆ ಒಂದಕ್ಕೊಂದು ಸೂಪರ್ ಆಗಿದೆ. ಕಣ್ಣಿಂದ ನಿಜ ತಂಪಾಗ್ತಿದೆ ನಿಜ ನೋಡಿ. ಏನು ಗೊತ್ತಾ, ಲಕ್ಸುರಿ ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗುತ್ತೆ. ಇದ್ರು ಕಲರ್ ಕಾಂಬಿನೇಷನು, ಆರ್ಕಿಟೆಕ್ಚರ್ ಎಲ್ಲ, ಆಮೇಲೆ ಮಾರ್ಬಲ್ಗಳು ದಿ ಬೆಸ್ಟ್ ಇದೆ. ಥೀಮ್ ನೋಡಿ ಹೆಂಗೆ ಮಾಡೋರೆ. ನಾನು ಹೇಳ್ದಂಗೆ ಎಲ್ಲ ಹೋಟೆಲ್ ಕಾನ್ಸೆಪ್ಟ್ ಸೇಮು. ಹೋಟೆಲ್ಗಳು ಹೋಗಿ 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 ನಮ್ಗೆ ಅಭ್ಯಾಸ ಆಗ್ಬಿಟ್ಟವೆ ಈಗ. ಲಕ್ಸುರಿ ಆಗಿರೋ ಪರ್ಷಿಯನ್ ಹೋಟೆಲ್ಗೆ ಬಂದ್ವಿ. ಆ್ಯಕ್ಚುಲಿ ಕೆಫೆ ಅಂತೂ ಸಖತ್ ಆರ್ಟಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ, ಸಖತ್ತಾಗಿದೆ ಮಾತ್ರ. ಸೊ ಇಲ್ಲಿ ಬಂದು ಒಂದು ಕಾಫಿ ತೊಗೋತಾ ಇದ್ದೀವಿ. ಇದನ್ನು ಆರ್ಡರ್ ಮಾಡಿದೆ. ಚೀಸ್ ಟಾಟೆ ತುಂಬ ಫೇಮಸ್ ಅಂತೆ. ಸೊ ಇದನ್ನು ಆರ್ಡರ್ ಮಾಡಿ ನನಗೆ ಸ್ಟೇ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಹತ್ರ ಬಂದ್ಬಿಟ್ಟು ಒಂದು ಕಾಫಿ ಕುಡಿದ್ರೆ ಆ ಲಕ್ಸುರಿನೆಸ್ನ ಫೀಲ್ ಮಾಡ್ಬೋದು. ಕಿರಣ ಫುಲ್ ರಿಲ್ಯಾಕ್ಸ್ ಆಗ್ತಾ ಇದ್ದಾನೆ. ಆ್ಯಕ್ಚುಲಿ ನಾವು ಎಕ್ಸ್ಪೆನ್ಸಿವ್ ಅಂದ್ಕೊಂಡ್ವಿ, ಈ ಥರ ಲಕ್ಸುರಿ ಆಗಿರೋದಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ. ಎಕ್ಸ್ಪೆನ್ಸಿವೇ ಹೇಳ್ಬೇಕಂದ್ರೆ 500 ರೂಪಾಯಿ ಒಂದು ಕಾಫಿಗೆ. ಬಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಹಾಂಗ್ಕಾಂಗ್ ಮಕ್ಕಾವಲ್ಲಿ ಇದು ಕಮ್ಮಿನೇ. ಹಾಂಗ್ಕಾಂಗಲ್ಲಿ ನಾನು 8 ಯೂರೋ ಕೊಟ್ಟು 800 ರೂಪಾಯಿ ಕೊಟ್ಟು ಕಾಫಿ ಕುಡಿದ್ವಿ. ಅದು ಟೇಕ್ ಅವೇ ಕಾಫಿ. ಹೌದು, ಟೇಕ್ ಅವೇ ಕಾಫಿ. ಈ ವೈಬ್ಗೆ ಇದಕ್ಕೆಲ್ಲ ಆರಾಮಾಗಿ ಕಾಫಿ ಕುತ್ಕೊಂಡು ಕುಡಿತಾ ಇದ್ರೆ ಏನು ಚೆನ್ನಾಗಿರುತ್ತಲ್ವಾ ಆಶಾ? ಕಾಫಿ ಅಷ್ಟೇ ಅಫೋರ್ಡ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ ಆಶಾ, ಪರವಾಗಿಲ್ಲ, ಇದೆ ಆದರೆ ಓಕೆ ಚೆನ್ನಾಗಿದೆ. ಆದರೆ ಈ ಕಾಫಿ ಶಾಪ್ಗೆ ಏನು ಸಖತ್ತಾಗಿ ಮಾಡ್ಕೊಂಡವ್ರು ನೋಡಿ ಇವರು. ಆ ಶ್ಯಾಂಡ್ಲಿಯರ್ ನೋಡ್ಕಿರಣ ಏನು ಸಖತ್ತಾಗಿದೆ. ಗೋಲ್ಡನ್ ಕಲರು, ಪರ್ಪಲ್ ಕಲರು, ಮಾರ್ಬಲ್ಸ್ ಎಲ್ಲ ಮಾಡಿಕೊಂಡು ಲಕ್ಸುರಿಯಾಗಿ ಮಾಡ್ಕೊಂಡವ್ರೆ. ಶ್ಯಾಂಡ್ಲಿಯರ್ಸ್ ಆಗಲಿ, ಸೋಫಾ ಆಗಲಿ ಕೂತ್ಕೊಂಡಿರೋದು, ಮೇಲ್ಗಡೆ ಆರ್ಕಿಟೆಕ್ಚರ್ ಆಗಲಿ, ಆಮೇಲೆ ಶ್ಯಾಂಡ್ಲಿಯರ್ಗಳಾಗಲಿ ಸಖತ್ತಾಗಿ ಮಾಡ್ಕೊಂಡವ್ರೆ ಗುರು. ಅದ್ಭುತ. ಕಾಫಿನೂ ಚೆನ್ನಾಗಿದೆ. ಹಿಂದ್ಗಡೆ ಇರೋ ಹೂವನ್ನು ಸಖತ್ತಾಗಿ ಮಾಡೋದು ಗೊತ್ತಾ? ಫ್ರೆಶ್ ಅದು ಹೊಸದು, ಫ್ರೆಶ್ ಒರಿಜಿನಲ್. ಓಕೆ, ಚೆನ್ನಾಗಿದೆ ಆ್ಯಕ್ಚುಲಿ. ಎಂಜಾಯ್ ಕಾಫಿ ಆಶಾ. ಚೆನ್ನಾಗಿದೆ. ಇದೇನಿದು ತಿರಾಮುಸನಾ? ಇದು ಚಾಟೆ ತುಂಬ ಫೇಮಸ್ ಅಂತ ಈ ಏರಿಯಾದಲ್ಲಿ. ನ್ಯೂಸ್ ಪೇಪರಲ್ಲಿ ಕೊಟ್ಟವನೇ? ಅಲ್ಲ 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 ಕಿರಣ, ಬಟರ್ ಪೇಪರ್ ಥರ ಇದು. ಹೌದಾ? ಬಟರ್ ಪೇಪರ್ ಥರ. ನಾನು ನಮ್ಮಲ್ಲಿ ಕೊಡ್ತಾರಲ್ಲ ನ್ಯೂಸ್ ಪೇಪರ್ ಕೊಟ್ಟವನೇ ಅನ್ಕೊಂಡೆ. ಹೆಚ್ಚು ಕಮ್ಮಿ ಹಂಗೆ ಕೋಟಿ ಗಟ್ಟಲೆ ತಂದರೆ ಒಂದಿಂದಲ್ಲಿ ಖರ್ಚು ಮಾಡ್ಬೋದು. ಇಲ್ಲ ನೋಡಿದ್ರೆ ನಾವು ಕೇಳ್ತಾ ಇದ್ವಿ ಅವಾಗ, ಒಂದಿಂದ 1 ಲಕ್ಷ 2 ಲಕ್ಷ ಎಲ್ಲ ಖರ್ಚು ಮಾಡ್ತಾರಂತ ಸೆಲೆಬ್ರಿಟೀಸ್ ಅಂತ. ಇವಾಗ ಗೊತ್ತಾಗ್ತದೆ ಹೆಂಗೆ ಖರ್ಚು ಮಾಡ್ತಾರೆ, ಖರ್ಚು ಮಾಡಬಹುದು ಅಂತ. ಇವಾಗ ಸಂಜೆ 6 ಗಂಟೆ 5:15. ಒಂದು ಸ್ವಲ್ಪ ಲೈಟಪ್ ಆಗ್ತಾ ಇದೆ. ಪ್ಯಾರಿಸ್ ಐಫಿಲ್ ಟವರು ಲೈಟಪ್ ಆಗಿದೆ. ನಾವು ಕಾಯ್ತಾ ಇರೋದು ಎಂತಕ್ಕೆ ಅಂದರೆ
ಲೈಟ್ ಅಪ್ ಆದ್ಮೇಲೆ ಹೆಂಗಿರುತ್ತೆ ವೈಬು ಅಂತ ಕಾಯ್ತಾ ಇದೀವಿ. ಚಿಕ್ಕ ಚಿಕ್ಕ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದಲ್ಲ ಆಕ್ಚುಲಿ. ಇದು ಲಂಡನ್ ಲೈಟ್ ಅಪ್ ಆಗೋಯ್ತು, ಎಲ್ಲ ಲೈಟ್ ಅಪ್ ಆಗುತ್ತೆ ಇವಾಗ. ನಾವು ವೈಬು ಸೇಮ್ ಲಾಸ್ ವೇಗಸ್ ಥರನೇ ಇರುತ್ತಾ ಅಂತ ಕಾಯ್ತಾ ಇದೀವಿ. ಇದೇನೋ ಸ್ಟುಡಿಯೋ ಸಿಟಿ ಅಂತ ಆಶಾ ಹೊಸದು. ಮೋಸ್ಟ್ಲಿ ಸ್ಟುಡಿಯೋಗೋಸ್ಕರ ಏನೋ ಮಾಡೋರ ನೋಡೋಣ ತಾಳಿ ಹೋಗಿ. ಹೌದಿಲ್ಲ ಈಜಿಪ್ಷಿಯನ್ಸ್ ಅನ್ಸುತ್ತೆ ಕಿರಣ ಅದು. ಯಾವುದು? ಮೇ ಬಿ ಅದು ಈಜಿಪ್ಷಿಯನ್ ಮಮ್ಮೀಸ್ ಹೊರಗಡೆ ಇಟ್ಟವ್ರು ನೋಡು. ಹೌದಲ್ವಾ? ಮೇ ಬಿ ನೋಡೋಣ. ಇನ್ನೂ ಡೆವಲಪ್ ಆಗ್ತಾನೆ ಇದೆ, ಇನ್ನೂ ಕೆಸಿನೋಸ್ ಬರ್ತಾ ಇದೆ. ಆದರೆ ಇವಾಗ ಲೈಟ್ ಅಪ್ ಆಗ್ತಾ ಇರೋದ್ರಿಂದ ಒಂಥರ ವೈಬೇ ಚೇಂಜ್ ಆಗ್ತಾ ಇದೆ. ಸೊ ನಾವೀಗ ಅಲ್ಲಿ ಸ್ಟುಡಿಯೋ ಸಿಟಿ ಅನ್ನೋ ಕಡೆ ಹೋಗ್ತಾ ಇದ್ದೀವಿ. ಏನು ತುಂಬ ಲೈಟ್ ಅಪ್ ಹಾಕ್ಬಿಟ್ಟು ಏನೋ ಸಕ್ಕದಾಗಿ ಮಾಡ್ಬಿಟ್ಟವ್ರು ಗುರು. ಅದಕ್ಕೆ ಏನು ಒಳ್ಳೆ ರೆಡ್ ಕಾರ್ಪೆಟೆಲ್ಲ ಹಾಸವ್ರೆ. ಓ ಏನದು ಅಂತ ಹೋಗಿ ನೋಡ್ಕೊಂಬರೋಣ. ಅಷ್ಟು ಆ ಕಡೆ ನೋಡ್ದ ಇನ್ನೂ ನ್ಯೂಯಾರ್ಕ್ ಸ್ಟೈಲ್ ಇದು. ನಾನು ನೋಡಿಲ್ಲ ಇದ್ ಕಡೆ. ಇದು ಫುಲ್ಲು ನ್ಯೂಯಾರ್ಕ್ ಥರ. ಅದಕ್ಕೇನೋ ಹೆಸರಿದೆ ಕಿರಣ್. ಅವ್ರು ಎತ್ಕೊಂಡಿರೋದ್ಕ ಏನೋ ಅವಾರ್ಡ್ ಗಿವಾರ್ಡ್ ಇರುತ್ತೇನೋ. ಖಾಲಿ ಇದೆ ಇವಾಗ. 2-3 ವರ್ಷ ಬಿಟ್ಕೊಂಬ ಇದು ಫುಲ್ ಎದ್ಬಿಟ್ಟಿರ್ತಾರೆ ಅಲ್ವಾ? ಮೋಸ್ಟ್ಲಿ ಯಾರೋ ತಗೊಂಡಿರ್ತಾನೆ ಇದನ್ನ, ಕಟ್ಟಿರಲ್ಲ ಇನ್ನು. MGM ಅವ್ರದ್ದು ಮೋಸ್ಟ್ಲಿ ಟ್ರಂಪ್ ಏನಾರು ತಗೊಂಡಿರ್ತಾನೆ. ಅವ್ನು ಟ್ರಂಪ್ ಇದೆಯಲ್ಲ ಲಾಸ್ ವೇಗಸ್ ಬಿಟ್ಟು ಎಷ್ಟು ದೊಡ್ಡ ಜಾಗದಲ್ಲಿ ರೆಸಾರ್ಟ್ ಕಟ್ಟಕ್ಕೆ ಪ್ಲಾನ್ ಮಾಡ್ತಾರೆ ಈಗ ನೆಕ್ಸ್ಟು ಅಲ್ವಾ. ಖಾಲಿ ಅಂತ ಸುಮ್ಮನೆ ಬಿಟ್ರಲ್ಲ, ಸುಮ್ಮನೆ ಬಿಡಲ್ಲ. ಚಿನ್ನದ ಬೆಲೆ ಗುರು ಇಲ್ಲಿ ಲ್ಯಾಂಡ್ಗೆ. ಅಪ್ಪ ಸುಸ್ತಾಗೋಯ್ತು ಗುರು. ನೀವು ಬೆಳಗ್ಗೆಯಿಂದ ಒಂದು ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಮೇಲ್ಗಡೆ ನಡೆದಿದ್ದೀವಿ. ನಿಮಗೆ ಎಲ್ಲ ಥರನೂ ಇಲ್ಲಿ ರೆಸಾರ್ಟ್ಗಳೆಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಕ್ಕೆ ಮಕಾವ್ನ ತೋರ್ಸಕ್ಕೆ. ಓ ಸೂಪರ್ ಆಗಿದೆ ಗುರು. ಓಹೋ ಇದು ಹೋಟೆಲ್. ಹಾಂ ಇದು ರೆಸಾರ್ಟೇ. ಇದು ಸಾಕಾಗಿದೆ ಚಿನ್ನು. ಇದು ನಾನು ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಏನಾರ ಒಂದು ಇನೋವೇಟಿವ್ ಆಗಿ ತರಲೇಬೇಕಾ? ನಾರ್ಮಲ್ ಆಗಿ ಹೋಟೆಲ್ ಮಾಡ್ಕೊಂಡ್ರೆ ಯಾರು ಬರ್ತಾರೆ? ಅದೇ ಅದಕ್ಕೆ ಎಲ್ಲರೂ ಹೋಟೆಲ್ ಡಿಫ್ರೆಂಟ್ ಥೀಮಲ್ಲಿ ಕಟ್ಕೊಳೋದು. ಅದು ನೋಡಿ MGM ಗ್ರ್ಯಾಂಡ್ ಬಾಕ್ಸ್ಗಳ ಥರ ಹಿಂಗೆ ಕಟ್ಕೊಂಡಿದ್ದಾರೆ ಅಲ್ವಾ? ಗೋಲ್ಡ್ ಇದ್ರಲ್ಲೆಲ್ಲ ಗೋಲ್ಡ್, ಪ್ಲಾಟಿನಮ್ಮು, ಡೈಮಂಡು. ದೂರದಲ್ಲಿ ಒಂದು ಐತೆ ನೋಡ ಶಾ. ಅಲ್ಲ ಅದ್ಯಾವುದೋ ಬೇರೆಯವ್ರದ್ದು. ಅದು ಸಿ ವ್ಯೂ ಇರುತ್ತೆ. ಇನ್ನು ನನ್ನ ಪ್ರಕಾರ ಇಲ್ಲೆಲ್ಲ ಬರುತ್ತೆ ಶಾ. ಇಲ್ಲೆಲ್ಲ ಜಾಗ ತೊಗೊಂಡು ಎತ್ತಿಕೊಂಡವ್ರೆ ನಿಧಾನಕ್ಕೆ ಕಟ್ಟಿಸ್ಕೊತಾರೆ, ಒಂದಾದ್ಮೇಲೆ ಒಂದು. ಬನ್ನಿ ಇವಾಗ ಆಯ್ತು. ಇದು ಸ್ಟುಡಿಯೋ ಸಿಟಿನ ತೋರಿಸಿ ನಿಮಗೆ ಅಲ್ಲಿ ಮುಂದೆ ಹೋಗ್ತೀವಿ. ನಾನು ಸ್ವಲ್ಪ ಹೊತ್ತಿಗೆ ಕತ್ಲಾದ್ಮೇಲೆ ಇನ್ನೂ ಜಿಗಮಗ ಅನ್ನೋದು ಫುಲ್ಲು. ಒಂದೊಂದು ಸಿಟಿದು ಒಂದೊಂದು ಥರ ಕಲ್ಚರು. ಮಕಾವಲ್ಲಿ ಈ ಥರ ನೈಟಲ್ಲಿ ಎಲ್ಲ ಲೈಟಿಂಗ್ಸ್ ಆಗ್ತಾಯಿದ್ದಾರೆ. ಈಗ ಎಲ್ಲ ರೆಸಾರ್ಟ್ದು ಅದ್ಭುತವಾಗಿ ಕಾಣಿಸ್ತಾ ಇದೆ. ಹಂಗೆ ನಿಮಗೆ ಒಂದು ಸ್ವಲ್ಪ ದೂರ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಐಫಿಲ್ ಟವರ್ ನೋಡಿ ಫುಲ್ಲು ಜಗಮಗ ಮಿಂಚ್ತಾ ಇದೆ. ನೋಡಿ ನೈಟ್ ವ್ಯೂ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂದರೆ ಸೂಪರ್ ಆಗಿದೆ ಮಾತ್ರ. ಹಿಂಗೆ ನಡ್ಕೊಂಡು ಹೋದ್ರೆ ಫುಲ್ಲು ಲೈಟು ಫುಲ್ ಮಿಂಚಿಸ್ತಾವ್ರು ಹಾಕೊಂಡು. ಮಾಡಿರೋದು ಇದ್ ಕಡೆ ಮರಗಿಡಗಳು ಎಂತಕ್ಕೆ? ಪ್ಯಾರಿಸ್ ಐಫಿಲ್ ಟವರ್ ಮುಂದೆ ಸೇಮ್ ಇದೇ ತರ ರೋ ಇದೆ ಮರಗಳದು. ಓಕೆ, ರೀಕ್ರಿಯೇಟ್ ಹಂಗೆ ಮಾಡಿರೋದು ಅವರು. ಓಕೆ, ಫುಲ್ಲು ಪ್ಯಾರಿಸ್ ಫೀಲ್ ಕೊಡ್ಲಿ ಅಂತ. ಇಲ್ಲಿ ಫ್ಯಾಷನ್ ಶೋಗಳ ನಡೆಯುತ್ತೆ ಪ್ಯಾರಿಸ್ ಅಲ್ಲಿ, ಆ ಥರ ಮಾಡ್ಕೊಟ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕರೆಕ್ಟ್ ಆಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಪ್ಯಾರಿಸ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಐಫಿಲ್ ಟವರ್ ನೋಡೋಕ್ಕೆ, ಇಲ್ಲ ಅಂದರೆ ರೋಮ್ಗೆ ಹೋಗೋಕ್ಕಾಗಿಲ್ಲ ಅಂದರೆ, ಇಲ್ಲ ವೆನಿಸ್ಗೆ ಹೋಗೋಕ್ಕಾಗಿಲ್ಲ ಅಂದರೆ, US ಹೋಗೋಕ್ಕಾಗಿಲ್ಲ ಅಂದರೆ, ಲಂಡನ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಎಲ್ಲ ಮಕಾವಲ್ಲಿ ನೋಡ್ಕೊಂಬಿಡ್ಬೋದು. ಇಂಥ ಅದ್ಭುತವಾದ ಟಾಪ್ ಜಾಗಗಳನ್ನ ಮಕಾವಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು. ಸಖತ್ತಾಗಿದೆ ಗುರು. ಫೈನಲ್ ಆಗಿ ನಾವು ಲೋಕಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡ್ತಾ ಇದ್ದೀವಿ ಮಕ್ವಾವಲ್ಲಿ ಬಸ್ಗೆ. ಬಿಕಾಸ್ ಫೆರಿ ಟರ್ಮಿನಲ್ ಹೋಗೋಕ್ಕೆ ಟ್ಯಾಕ್ಸಿ ಬುಕ್ ಮಾಡೋಕ್ಕೆ ಇಲ್ಲಿ ಯಾವುದು ಟ್ಯಾಕ್ಸಿ ಆ್ಯಪ್ ವರ್ಕ್ ಆಗ್ತಾಯಿಲ್ಲ, ಊಬರ್ ಗೀಬರೆಲ್ಲ. ನಾವು ಏನಪ್ಪ ಕಾಲ್ ಮಾಡೇ ಕರ್ಸ್ಕೊಬೇಕಾಗಿತ್ತು. ಇವ್ರ ಹತ್ರ ಕಾಲ್ ಮಾಡಿ ಯಾರು ಕರ್ಸ್ಕೊತಾರೆ ಅಂದ್ಬಿಟ್ಟು ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ವಾಚಿನ ಇನ್ನೊಂದು ರೌಂಡ್ ತೋರಿಸ್ಕೊಂಡು ಹೋಗ್ತಾನೆ. ಲೈಟ್ ವ್ಯೂನ ಫುಲ್ ನೈಟಲ್ಲೆಲ್ಲ ತೋರಿಸ್ಕೊಂಡು ಹೋಯ್ತಾ ಇವಾಗ. ಸಿಟಿ ಆಫ್ ಡ್ರೀಮ್ಸ್ ಅಂತ ಇದು.